ರೈಲ್ವೆ ಇಲಾಖೆಯಲ್ಲಿ ಸರ್ಕಾರದ ಪರೀಕ್ಷೆ ನಡೀತಾ ಇತ್ತು. ಬಂಡಲ್ ಏನ್ ಪ್ರಶ್ನೆ ಪತ್ರಿಕೆ ಐತಾ ಬಂಡಲ್ನೇ ಎತ್ಕೊಂಡ್ ಬಂದ್ಬಿಟ್ವಿ. ಪ್ರಧಾನಮಂತ್ರಿ ಅವ್ರನ್ನ ಭೇಟಿಯಾಗಿ ಮನವರಿಕೆ ಮಾಡಿ, ಇಲ್ಲ ಇದಕ್ಕೆ ಕನ್ನಡಿಗರ ಅನ್ಯಾಯ ಆಗ್ತಾ ಇದೆ ಅಂತೇಳಿ ಸ್ವಯಂ ಪ್ರೇರಿತವಾಗಿ ಅಣ್ಣವ್ರ ಪಾರ್ಥಿವ ಶರೀರನ ಕಂಠೀರವ ಸ್ಟುಡಿಯೋಗೆ ತಗೊಂಡೋಗ್ಬೇಕು, ನೀವೆಲ್ಲ ಕೈ ಜೋಡಿಸ್ಬೇಕು ಅಂತ ಹೇಳಿ ನೀವು ನೋಡ್ಬೋದು. ಭೂ ಕಬಳಿಕೆ ವಿಶೇಷ ನ್ಯಾಯಾಲಯ ಸ್ಥಾಪನೆ ಎಲ್ಲ ಒಂದ್ ಕಡೆ ನಾವು ಆ ಹೋರಾಟದಲ್ಲಿ ಭಾಗಿಯಾಗಿದ್ದೀವಿ ಅನ್ನೋದೇ ಒಂದು ಪೋಸ್ಟ್ ಹಚ್ಚಿ ಯಾವ ತಮಿಳಲ್ಲಿ ಇರ್ತದಲ್ಲ ಅರ್ಧ ಹಾಕಿ ಬೆಂಕಿ ಹಚ್ಚಿದ್ವಿ. ಇನ್ನೂ ಅನೇಕ ನನ್ನ ಹೋರಾಟದ ಬದುಕಿನಲ್ಲಿ ಇನ್ನೂ ಅನೇಕ ಹೋರಾಟಗಳು ಬಹಳಷ್ಟು ನನ್ನ ಮನಸ್ಸಿನಲ್ಲಿ ಇನ್ನೂ ಕೂಡ ಹಚ್ಚ ಹಸಿರಾಗಿ ಮಾಸದ ನೆನಪಾಗಿ ಉಳ್ಕೊಂಡಿದೆ. ಅದರಲ್ಲಿ ಒಂದೆರಡು ತಮ್ಮಲ್ಲಿ ಹಂಚ್ಕೊಳ್ಳೋಕ್ಕೆ, ರೈಲ್ವೆ ಹೋರಾಟ. ರೈಲ್ವೆ ಇಲಾಖೆಯಲ್ಲಿ ನಮ್ಮ ಅಭ್ಯರ್ಥಿಗಳಿಗೆ ಪ್ರಶ್ನೆ ಪತ್ರಿಕೆಯಲ್ಲಿ ಕನ್ನಡ ಬೇಕು ಅಂತ ಹೇಳಿ ಭಾಳಷ್ಟು ಹೋರಾಟ ಮಾಡ್ತಾಯಿದ್ವಿ. ಕೇವಲ ಮತ್ತು ಹಿಂದಿ ಮತ್ತು ಇಂಗ್ಲೀಷಲ್ಲಿ ಮಾತ್ರ ಹೇರಿಕೆಯನ್ನು ಮಾಡ್ಕೊಂಡು ಬರ್ತಾಯಿದ್ರು. ಕನ್ನಡದಲ್ಲಿ ಪ್ರಶ್ನೆ ಪತ್ರಿಕೆನ ಕೊಡಿ ಅಂತೇಳಿ ಸಾಕಷ್ಟು ಹೋರಾಟಗಳನ್ನ ಮಾಡ್ತಾಯಿದ್ವಿ. ಆದರೆ ಕೇಂದ್ರ ಸರ್ಕಾರ ಅದಕ್ಕೆ ನಮಗೆ ಮನ್ನಣೆ ಕೊಡ್ತಾ ಇರಲಿಲ್ಲ. ಯಾವುದಾದ್ರೂ ರೀತಿ ಕ್ರಾಂತಿಕಾರಿನೇ ಮಾಡಬೇಕು ಅಂತೇಳಿ ಮತ್ತೆ ಸಿದ್ಧತೆಗಳನ್ನ ಮಾಡ್ಕೊಂಡು ಆಗಿನ ಕ್ವೀನ್ಸ್ ರೋಡಿನ ಕಮಲಾಬಾಯಿ ಶಾಲೆಯಲ್ಲಿ ಒಂದು ಕೇಂದ್ರ ಸರ್ಕಾರದ ಪರೀಕ್ಷೆ ನಡೀತಾ ಇತ್ತು. ಆ ಹೋರಾಟ ಬಹಳ ಅಂದರೆ ಕೆಲವೊಂದ್ಸರಿ ಹೋರಾಟದ ದಿಕ್ಕು ಎಲ್ಲ ಒಂದು ಕಡೆ ಒಂಚೂರು ಇದಾದರೆ ದಿಕ್ಕೇ ಬದಲಾಗುತ್ತೆ ಅನ್ನೋದಕ್ಕೆ ಅದು ಒಂದು ಉದಾಹರಣೆ. ನನಗೆ ಅಲ್ಲೊಂದು ಘಟನೆ ನಡೀತು, ನಾನು ಇವತ್ತು ನನಗೆ ಬಹಳ ನೆನಪಲ್ಲಿ ಉಳ್ಕೊಂಡಿದೆ. ಕಮಲಾಬಾಯಿ ಸ್ಕೂಲಲ್ಲಿ ರೈಲ್ವೆ ಇಲಾಖೆ ಪರೀಕ್ಷೆ ಬರೀತಾ ಇದ್ವಿ. ಹೋದ್ವಿ ಒಳಗಡೆ, ಪೊಲೀಸರಿಗೆ ಗೊತ್ತಾಗ್ತಿದ್ದಂಗೆ ಒಳಗಡೆ ಹೋದ್ವಿ. ಹೋರಾಟ ಹೋದ್ಮೇಲೆ ಇನ್ನೇನು ಎಕ್ಸಾಮ್ ನಡೀತಾ ಇದೆ, ಪರೀಕ್ಷೆ ನಡೀತಾ ಇದೆ, ಹೋಗ್ಬೇಕು, ಪ್ರಶ್ನೆ ಪತ್ರಿಕೆ ಕಿತ್ಕೋಬೇಕು, ಅರ್ಧ ಹಾಕಬೇಕು, ಕನ್ನಡದಲ್ಲಿ ಮತ್ತೆ ಪ್ರಶ್ನೆ ಪತ್ರಿಕೆ ಕೊಡಬೇಕು ಅಂತೇಳಿ ಘೋಷಣೆ ಹಾಕ್ಬಿಟ್ಟು ಬರಬೇಕು ಉದ್ದೇಶ ಇತ್ತು. ಹೋದ್ವಿ, ಕಾಂಪೌಂಡ್ ಹಾರಿದ್ವಿ, ಒಳಗಡೆ ಹೋದ್ವಿ. ಹೋಗ್ತಾ ಹೋಗ್ತಾ ನಮ್ಗೆ ಗೊತ್ತಿಲ್ವಲ್ಲ ಪರೀಕ್ಷೆ ಯಾವುದು ಅಂತ ನಮ್ಗೆ ಗೊತ್ತಿಲ್ಲ. ಹೋದ್ವಿ, ಒಳಗೆ ಹೋದ್ವಿ, ಪರೀಕ್ಷೆಯ ಒಂದು ಕೇಂದ್ರ ಒಳಗಡೆ ಹೋದ್ವಿ. ದಿಢೀರ್ ಅಂತ ನಮ್ಮ ಕಾರ್ಯಕರ್ತರುಗಳು ಅಲ್ಲಿ ಇದ್ದವ್ರ ಹತ್ರ ಪ್ರಶ್ನೆ ಪತ್ರಿಕೆಗಳೆಲ್ಲ ಕಿತ್ಕೊಬಿಟ್ರು. ಯಾರ್ಯಾರು ಅಂತ ಕೇಳಿದ್ರು. ಅಲ್ಲಿನ ಒಂದು ಒಬ್ಬ ಸ್ಕ್ವಾಡು ಯಾರ್ಯಾರು ಇಲ್ಲ, ಕರ್ನಾಟಕ ರಕ್ಷಣಾ ವೇದಿಕೆಯವರು. ನಮ್ಮ ರೈಲ್ವೆ ಪರೀಕ್ಷೆಯಲ್ಲಿ ನಮ್ಮ ಕನ್ನಡ ಇಲ್ಲ ಅಂದರೆ ಬೇಡವೇ ಬೇಡ ಅಂತ ಹೇಳಿ ನಾವು ಅರ್ಧಕ್ಕೆ ಬಂದಿದ್ದೀವಿ ಅಂತೇಳಿ ನಾವು ಅವ್ರನ್ನ ಪ್ರಶ್ನೆ ಮಾಡಿದಾಗ, ಇಲ್ಲ ಒಂದು ನಿಮಿಷ ತಡೀರಿ, ನೀವು ಸ್ವಲ್ಪ ಏನೋ ಒಂಚೂರು ಇಲ್ಲಿ ಏನೋ ಒಂದು ಬೇರೆ ಥರ ನಡೀತಾ ಇದೆ ಅಂತ ಹೇಳಿ ನನಗೆ ಹೇಳಿದ್ರು ಅವರು. ಇಲ್ಲ, ಇದು ಗ್ರಾಮೀಣಾಭಿವೃದ್ಧಿ ಪರೀಕ್ಷೆ, ಇದು ದಯಮಾಡಿ ನಿಲ್ಲಿಸಿ ಅಂದರು. ನನಗೆ ಹೇಳಿದ್ರು, ನನಗೆ ತಾಕೀತು ಮಾಡಿದ್ರು. ನಾನು ಕೂಡಲೇ ನಮ್ಮ ಕಾರ್ಯಕರ್ತರಿಗೆ, ನಮ್ಮಲ್ಲಿರೋಂಥ ಪದಾಧಿಕಾರಿ ದಯವಿಟ್ಟು ಕೈ ಮುಗಿದು ಒಂದು ನಿಮಿಷ ನಿಲ್ಲಿಸಿ, ನಾವು ಎಲ್ಲೋ ತಪ್ಪೆಜ್ಜೆ ಇಡ್ತಾ ಇದ್ದೀವಿ, ಹೋರಾಟ ನಿಲ್ಲಿಸಿ ಅಂತೇಳಿ ಜೋರಾಗಿ ಕೂಗ್ತೀವಿ, ಜೋರಾಗಿ ನಿಲ್ಲಿಸಿ ಇಲ್ಲ, ಇದು ನಾವೆಲ್ಲೋ ಗ್ರಾಮೀಣಾಭಿವೃದ್ಧಿ ನಮ್ಮ ರಾಜ್ಯ ಸರ್ಕಾರದ ಪರೀಕ್ಷೆ ಕನ್ನಡದಲ್ಲಿ ಬರೀತಾ ಇರೋಂಥ ಎಷ್ಟೋ ಜನಕ್ಕೆ ಅನ್ಯಾಯ ಆಗ್ಬಿಡ್ತಿದೆ, ನಿಲ್ಲಿಸಿ, ಯಾರು ಏನು ಮಾಡಬೇಡಿ, ನಿಲ್ಲಿಸಿ ಅಂತೇಳಿ ಮನವರಿಕೆ ಮಾಡಿದಾಗ ಅವ್ರಿಗೆ ಕೇಳ್ತೀವಿ ಸ್ಕ್ವಾಡ್ನ. ಮತ್ತೆ ರೈಲ್ವೆ ಇಲಾಖೆಯಲ್ಲಿ ನಡೀತಾ ಇದೆ. ಇಲ್ಲ, ಅದು ಮೇಲ್ಗಡೆ ಫ್ಲೋರಲ್ಲಿ, ಮೇಲ್ಗಡೆ ಮಹಡಿಯಲ್ಲಿ ಜಾಗ ಒಂದೇ, ಎರಡನೇ ಫ್ಲೋರ್ ಅಲ್ಲಿ ಗೊತ್ತಿಲ್ಲ. ಒಂಚೂರು ಆದ್ರ ಎಷ್ಟೋ ಅವತ್ತು ಅಚಾತುರ್ಯ ನಡೆದೋಗೋದು. ಎಲ್ಲೋ ಒಂದ್ ಕಡೆ ಪಾಪ ಸ್ಕ್ವಾಡ್ ಇಂದನೋ ಇಲ್ಲ ನಾನು ಎಚ್ಚೆತ್ಕೊಂಡು ಎಲ್ರಿಗೂ ಹೇಳಿ ನಿಲ್ಲಿಸಿ, ತದನಂತರ ಎಲ್ಲರೂ ಮತ್ತೆ ತಿರ್ಗಾ ಮೊದಲನೇ ಮಾಡಿ ಕೊಡೋಗಿ ಅಲ್ಲಿ ಹೋಗಿ ಮತ್ತೆ ತಿರ್ಗಾ ನಮ್ದು ಎಂದಿನಂತೆ ನಮ್ಮ ಅಲ್ಲಿರುವಂತ ಪ್ರಶ್ನೆ ಪತ್ರಿಕೆನೇ ಮಾಡಿದ್ವಿ, ಬಿಡ್ಲಿಲ್ಲ, ಹೋರಾಟ ಮಾಡಿದ್ವಿ. ಬಂಡಲ್ ಏನ್ ಪ್ರಶ್ನೆ ಪತ್ರಿಕೆ ಐತಾ ಬಂಡಲ್ನೇ ಎತ್ಕೊಂಡ್ ಬಂದ್ಬಿಟ್ವಿ. ಪರೀಕ್ಷೆ ಎಲ್ಲಿ ಪ್ರಶ್ನೆ ಪತ್ರಿಕೆ ಎತ್ಕೊಂಡ್ ಬಂದು ಅರ್ಧ ಹಾಕಿ ಸುಟ್ಟಾಕಿದ್ವಿ ಅಲ್ಲೇನೆ. ಅಷ್ಟೊತ್ತಿಗೆ ಎಲ್ಲ ಪೊಲೀಸ್ ಗಿಲೀಸ್ ಎಲ್ಲ ಬಂದ್ರು. ದೊಡ್ಡ ಯಶಸ್ವಿ ಹೋರಾಟ ಅದು. ಯಶಸ್ವಿ ಆ ಮಟ್ಟಿಗೆ ಯಶಸ್ವಿ ಹೋರಾಟ ಆಯ್ತು ಅಂದ್ರೆ ಅವತ್ತು ನನಗೆ ನೆನಪಿರೋ ಹಾಗೆ 2 ಕೇಂದ್ರದಲ್ಲಿ, ಒಂದು ಮೈಸೂರಲ್ಲಿ ಮತ್ತೆ ಬೆಂಗಳೂರಲ್ಲಿ. ಅಲ್ಲೂ ಕೂಡ ನಮ್ಮ ಕರವೇ ಕಾರ್ಯಕರ್ತರು ಮೈಸೂರಲ್ಲೂ ಕೂಡ ಇದೇ ತರ ಪರೀಕ್ಷಾ ಕೇಂದ್ರಕ್ಕೆ ನುಗ್ಗಿದ್ರು, ಮಾಡಿದ್ರು. ನಾವಿಲ್ಲಿ ಪ್ರಶ್ನೆ ಪತ್ರಿಕೆನೇ ಕಿತ್ಕೊಂಡ್ಬಂದು ಅರ್ಧ ಹಾಕಿದ್ವಿ. ಅರ್ಧ ಹಾಕಿ ದೊಡ್ಡ ಮಟ್ಟ ಹೋರಾಟ ಅವತ್ತು. ಏನಂದ್ರೆ ಬಹಳ ಪೊಲೀಸವರು ಅಂತೂ ಹುಡುಗಾಟ ಅಲ್ಲ, ಕೇಂದ್ರ ಸರ್ಕಾರದ ಅದು ರೈಲ್ವೆ ಎಲ್ಲರ ಮೇಲೂ ಕೇಸ್ ಆಯ್ತು, ಸೆರೆವಾಸ ಸುಮಾರು 11-12 ದಿವಸ ಜೈಲ್ಗೆ ಹೋದ್ರು, ಎಲ್ಲ ಆಯ್ತು. ತದನಂತರ ಅದು ಬಿಡ್ಲಿಲ್ಲ. ಅದಾದ್ಮೇಲೆ ಮತ್ತೆ ತಿರ್ಗಾ ಮುಂದಿನ ವಾರಕ್ಕೆ ಹೋಯ್ತು ಅದು ರೈಲ್ವೆ ಹೋರಾಟ. ಮತ್ತೆ ತಿರ್ಗಾ ಎಂದಿನಂತೆ ನಮ್ಮ ಯಾವಾಗೆಲ್ಲ ಡೇಟ್ ಕೊಡ್ತಾರೆ ಅವಾಗೆಲ್ಲ ನಿಮ್ಮ ಹೋರಾಟ ಆಯ್ತು. ಆ ಹೋರಾಟ ಎಲ್ಲಿಗೆ ಮುಟ್ತು ಅಂದ್ರೆ ಕೇಂದ್ರ ಸರ್ಕಾರಕ್ಕೆ ಅವತ್ತಿನ ಮಮತಾ ಬ್ಯಾನರ್ಜಿ ಕೇಂದ್ರ ಸರ್ಕಾರದ ರೈಲ್ವೆ ಸಚಿವರು, ಅವರ ಗಮನಕ್ಕೆ ಮುಟ್ತು. ಇವರು ಹೋರಾಟ ಮಾಡ್ತಾರೆ, ಸರಿಯಾಗೇ ಇದೆ. ಅವ್ರು ಏನ್ ಕೇಳ್ತಾ ಇರೋದು, ನಮ್ಮ ಪ್ರಾದೇಶಿಕ ಭಾಷೆ ಕನ್ನಡದಲ್ಲೂ ಇಲ್ಲಿ ಎಕ್ಸಾಮ್ ಮಾಡಿ, ಕ್ವಶನ್ ಪೇಪರ್ ಇರ್ಲಿ ಅಂತ ಕೇಳ್ತಾರೆ. ನ್ಯಾಯಯುತವಾಗಿದೆಯಲ್ಲ ಹೋರಾಟ ಅಂತ ಹೇಳಿ ಅವತ್ತು ಪಾರ್ಲಿಮೆಂಟ್ ಅಲ್ಲಿ ಅವರು ಮಾಡ್ತಾರೆ.
ಕೇವಲ ಬರೀ ನಮ್ಮ ಕನ್ನಡ ಒಂದೇ ಭಾಷೆ ಅಲ್ಲ, ಎಲ್ಲ ಏನು ಭಾರತದಲ್ಲಿರೋಂಥ ಆಯಾ ಪ್ರಾದೇಶಿಕ ಭಾಷೆನೂ ಇರಬೇಕು ಅಂತೇಳಿ ತಮಿಳು, ತೆಲುಗು ಯಾವ್ದಾವ್ದಿತ್ತು ಅವ್ರವ್ರ ಒಂದು ಕೇಂದ್ರದಲ್ಲಿ ಅವ್ರವ್ರ ರಾಜ್ಯಗಳಲ್ಲಿ ಕನ್ನಡನೂ, ಇವಾಗ ನಾವು ಕರ್ನಾಟಕದಲ್ಲಿ ಕನ್ನಡ, ಹಿಂದಿ, ಇಂಗ್ಲೀಷ್ ಯಾವ ಥರ ಹಾಗೆ ಅವರ ರಾಜ್ಯಗಳಲ್ಲಿ ಹೇಳಿ ಅವತ್ತಿನ ಮಮತಾ ಬ್ಯಾನರ್ಜಿ ನ್ಯಾಯಯುತವಾದ ಹೋರಾಟ ಅಂತೇಳಿ ಘೋಷಣೆ ಮಾಡ್ತಾರೆ ಸರ್. ಸೂಪರ್. ಇದು ಬಹಳ ಒಂದು ಚೈತನ್ಯ ಕೊಡುವಂಥ ಹೋರಾಟ. ಇವೆಲ್ಲ ಹುಮ್ಮಸ್ಸು, ಇನ್ನೂ ಜಾಸ್ತಿ ಹುಮ್ಮಸ್ಸು ಹೋರಾಟಗಾರರಿಗೆ. ಹೌದು. ಡಿಪ್ಲೊಮೊ ಕೇಳಿರ್ಬೋದು. ಡಿಪ್ಲೊಮೊ ಹೋರಾಟ ಬಹಳಷ್ಟು ಅಂದರೆ ಕೆಲವು ಅವಾಗ ನಾವೆಲ್ಲ ವಿದ್ಯಾರ್ಥಿ ಘಟಕದಲ್ಲಿದ್ದೆ. ನಾನು ವಿದ್ಯಾರ್ಥಿ ಘಟಕದಲ್ಲಿದ್ದಾಗ ಕೆಲವು ಎಲ್ಲ ವಿದ್ಯಾರ್ಥಿಗಳೆಲ್ಲ ಬರ್ತಾರೆ, ಇಲ್ಲ ಈ ಥರ ಹಿಂಗೆ ಡಿಪ್ಲೊಮೋದಲ್ಲಿ ಕ್ಯಾರಿ ಓವರ್ ಅಂತ ಇರ್ತದೆ. ಸುಮಾರು 5 ಮತ್ತು 3ನೇ ಏನು 3ನೇ ಸಬ್ಜೆಕ್ಟ್ಗಳಲ್ಲಿ 5 ಮತ್ತು ಎಕ್ಸಾಮ್ ಸೆಮಿಸ್ಟರ್ ವೈಸಲ್ಲಿ ಯಾರು ತೇರ್ಗಡೆ ಆಗಿರೋರೋ ಅವ್ರಿಗೆ ಮುಂದಿನ ಮೇನ್ ಎಕ್ಸಾಮ್ಗೆ ಕಳ್ಸಲ್ಲ, ಅವರ ಭವಿಷ್ಯ ಹೊರಟೋಗುತ್ತೆ ಅಂತ ಹೇಳಿ ಎಷ್ಟೋ ಜನ ಬಂದು ಹೇಳಿದ್ರು. ಅದು ಬಹಳ ದೊಡ್ಡ ಹೋರಾಟ. ಬಹಳಷ್ಟು ಸ್ಟೂಡೆಂಟ್ಸು ಏನು ಫ್ರೀಡಮ್ ಪಾರ್ಕ್ ಮುಂದೆ ನಿಂತ್ಕೊಂಡವ್ರೆ. ಅವ್ರಿಗೆ ಯಾರು ಅವತ್ತಿನ ದಿನಗಳಲ್ಲಿ ಯಾರು ಅದು ನಾಯಕತ್ವಕ್ಕೆ ಹೋಗ್ತಾ ಇಲ್ಲ, ಮುಂದೆ ನಾಯಕತ್ವ ತಗೋತಾ ಇಲ್ಲ. ಹೋರಾಟಗಾರರನ್ನ ಅಲ್ಲಿರೋಂಥ ಸ್ಟೂಡೆಂಟ್ಸ್ ಅವ್ರನ್ನ ತಗೊಳ್ತಾ ಇಲ್ಲ. ಯಾಕಂದ್ರೆ ಗೊತ್ತಲ್ಲ ವಿದ್ಯಾರ್ಥಿಗಳಂದ್ರೆ ಅವ್ರಿಗೇನು ಸಂಘಟನೆಯವರು ಆಗಲಿ ಯಾರು ಗೊತ್ತಿಲ್ಲ. ಈಗ ನಮ್ಮನ್ನ ಸಂಪರ್ಕ ಮಾಡಿದ್ರು, ನಮ್ಮ ರಾಜ್ಯಾಧ್ಯಕ್ಷರು ಕಚೇರಿಗೆ ಬಂದರು, ಇಲ್ಲ ಈ ಹೋರಾಟ ಮಾಡಿ ನೀವು ಅಂತ ಹೇಳಿ ನಮ್ಗೆ ಹೇಳಿದ್ರು. ನಾವು ಎಂದಿನಂತೆ ನಾಯಕತ್ವ ವಹಿಸ್ಕೊಂಡು ಹೋದ್ವಿ, ನಿಂತ್ಕೊಂಡು ಸುಮಾರು 3 ದಿನಗಳ ಕಾಲ ಸತತವಾಗಿ ಹೋರಾಟ ಮಾಡಿದ್ವಿ. ಆವತ್ತು ನಮ್ಮ ಜೊತೆ ABVP ಬಂತು. ಇವತ್ತು ನಾನು ಮರೆಯಲ್ಲ, ಇವತ್ತು ಬಹಳ ಉನ್ನತ ಹುದ್ದೆಯಲ್ಲಿದ್ದಾರೆ. ತೇಜಸ್ವಿ ಸೂರ್ಯ ಅಂತ ಇದ್ರು, ಅವರು ಅವತ್ತು ABVPಲಿ ಇದ್ರು. ಅವರು ನಮ್ಮ ಜೊತೆಲಿ ಬಂದು ನಿಂತು ಹೋರಾಟ ನಮ್ಮ ಜೊತೆಲಿ ಬಂದರು. ನಮ್ಮ ಒಂದು ಏನು ನಾವು ಹೋರಾಟ ಮಾಡ್ತಾ ಇದೀವಿ ಆ ಹೋರಾಟದಲ್ಲಿ ABVP ಕಾರ್ಯಕರ್ತರಾಗಿ ತೇಜಸ್ವಿ ಸೂರ್ಯರು ಆ ಹೋರಾಟಕ್ಕೆ ಬಂದಿದ್ರು. ಇವತ್ತು ಅವರು MP ಆಗಿದ್ದಾರೆ. ಇರಲಿ, ಭಾಳ ಇನ್ನೂ ಹೆಚ್ಚಿಗೆ ಬೆಳೀಲಿ. ಆ ಹೋರಾಟ ಅವತ್ತು ಭಾಳ ದೊಡ್ಡ ಮಟ್ಟಕ್ಕೆ ಹೋಗ್ತು. ಯಾವ ಮಟ್ಟಕ್ಕೆ ಅಂದರೆ ನಾವು ಗೊತ್ತಲ್ಲ, ನಾವೆಲ್ಲ ಗೊತ್ತಲ್ಲ ಕೈ ಕುಯ್ಕೊಬಿಡ್ತೀವಿ. ವಿದ್ಯಾರ್ಥಿಗಳೆಲ್ಲ ನಿಂತ್ಕೊಂಡ್ರು. ಇಲ್ಲ, ನಮ್ಮನ್ನ ಒಂದ್ಸರಿ ಸಚಿವರನ್ನ ಭೇಟಿ ಮಾಡಿ ಹಾಗೆ ಅಂತೆಲ್ಲ ಹೇಳಿದ್ವಿ. ಅವತ್ತಿನ ನಮ್ಮ ಒಂದು ಕಾರ್ಯಾಧ್ಯಕ್ಷರು ಕರ್ಕೊಂಡು ಹೋಗ್ತಾರೆ. VS ಆಚಾರ್ಯ ಅನ್ನೋದು ಉನ್ನತ ಶಿಕ್ಷಣ ಸಚಿವರಾಗಿರ್ತಾರೆ. 3 ದಿವಸ ಆದಮೇಲೆ ನಮ್ಮನ್ನು ಒಂದು ನಿಯೋಗ ಕರ್ಕೊಂಡು ಹೋಗ್ತಾರೆ. ಆ ನಿಯೋಗದಲ್ಲಿ ಹೋಗ್ತೀವಿ. ಇಲ್ಲ, ಈ ಥರ ಹಿಂಗೆ ಸುಮಾರು 20,000 ಜನ 20-25,000 ಜನ ಸ್ಟೂಡೆಂಟ್ಸ್ದು ವಿದ್ಯಾರ್ಥಿಗಳದ್ದು ಭವಿಷ್ಯ ಹಾಳಾಗ್ಬಿಡ್ತದೆ ಅಂತೇಳಿ VS ಆಚಾರ್ಯ ಅವರಿಗೆ ಮನದಂಡನೆ ಮಾಡಿದಾಗ ಅಲ್ಲೇ ಪಾಪ ಇವತ್ತು ನಾನು ನೆನೆಸ್ಕೋಬೇಕಾ, ಸಚಿವರಿಲ್ಲ ಅವರು, VS ಆಚಾರ್ಯರಿಲ್ಲ. ಆದರೆ ಇವತ್ತು ನಾನು ಅವಾಗವಾಗ ಆ ಫೇಸ್ಬುಕ್ಕಲ್ಲಿ ಅವರು ಹುಟ್ಟುಹಬ್ಬ ಬಂದಾಗ ಇವತ್ತು ನಾನು ಅವ್ರನ್ನ ಮರೆಯಲ್ಲ ಅಂತೇಳಿ ಈ ಘಟನೆಯನ್ನು ಹಾಕ್ತೀನಿ. ಹೌದು, ನೀವು ಕೇಳ್ತಾ ಇರೋದು ನ್ಯಾಯಯುತವಾಗಿದೆ. ಆ ಹುಡುಗರು ಭವಿಷ್ಯದಿಂದ ಕೂಡಲೇ ಯಾರು ತಾಂತ್ರಿಕ ನಿರ್ದೇಶಕರು ಯಾರು ಇರ್ತಾರೆ ಅವ್ರಿಗೆ ಕೂಡಲೇ ಬರೆದ್ಬಿಟ್ರು. ಶಿಕ್ಷಕರಿಗೆ ಬರೆದು ಏರ್ಯಾರು ಅವರೆಲ್ಲರೂ ಬರಿಬೋದು ಅಂತೇಳಿ ಬರೆದ್ರು. ಅವತ್ತು ಅದು ಹೇಳೋದಲ್ಲ, ಅವ್ರು ಈಚೆ ಬರ್ತೀವಿ, ಆ ಸ್ಟೂಡೆಂಟ್ಸ್ಗಳು, ಆ ವಿದ್ಯಾರ್ಥಿಗಳು, ಘೋಷಣೆಗಳು, ಇದು ನನಗೆ ಯಶಸ್ವಿ ಆಗುತ್ತೋ ಇಲ್ವೋ ಅನ್ನೋದು ಒಂದು ಕಡೆ ಭಯ ಇತ್ತು. ಹೆಂಗೋ ಯಶಸ್ವಿ ಆಯ್ತು. ಈಚೆ ಬಂದಾಗ ಅವತ್ತಿನ ಆ ಒಂದು ಜನ ಬೆಂಬಲ ನೋಡಿದಾಗ ಭಾಳ ಖುಷಿ ಆಯಿತು. ಆದರೆ ಇನ್ನೊಂದು ದುರಂತ ಏನಂದರೆ ಅವತ್ತು ಅಷ್ಟು ಜನ ವಿದ್ಯಾರ್ಥಿಗಳಿದ್ರು, ಆದರೆ ಬೆರಳೆಣಿಕೆ ಅಷ್ಟು ಜನ ಮಾತ್ರ ಮತ್ತೆ ಸಂಘಕ್ಕೆ ಬಂದರು. ಬರೀ ಬೆರಳೆಣಿಕೆ ಅಷ್ಟು ಜನ. ಅಲ್ಲೇ ಸುಮಾರು ಒಂದು 25,000 ಜನಕ್ಕೆ ಭವಿಷ್ಯ ರೂಪಿಸ್ತು. ನಮ್ಗೆ ಈ ಉದ್ದೇಶ ಇದ್ದಿದ್ದು ಭವಿಷ್ಯ ರೂಪ ಆಗಲಿ ಅಂತ. ಅದು ಬೆರಳೆಣಿಕೆ ಅಷ್ಟು ಜನ ಮಾತ್ರ ಬಂದರು, ನಮ್ಮ ಸಂಘಟನೆ ಸೇರಿಕೊಂಡ್ರು. ಅದ್ರಲ್ಲಿ ಕೆಲವರು ಒಂದಿಬ್ರು ಉಳ್ಕೊಂಡ್ರು, ಇನ್ನು ಮಿಕ್ದವರಲ್ಲ. ಹಂಗೆ ಹೋರಾಟ ನಾವೇನು ಉದ್ದೇಶ ಮುಖ್ಯ, ನಮ್ಗೆ ಫಲ ಮುಂದಿಂದು. ನಾವು ಅವ್ರನ್ನ ಕೇಳ್ತಾ ಇದ್ವಿ, ನೋಡಪ್ಪ ನಿಮ್ಗೆ ಒಳ್ಳೇದಾದ್ರೆ ನಮ್ಮ ಸಂಘಟನೆಗೆ ಸೇರಿ, ಅಷ್ಟೇ. ನಿಮ್ಗೆ ಯಾರು ಬರಲಿಲ್ಲ. ಅದೇ ಹೇಳದ್ನಲ್ಲ, ಒಂದು 10 ಬೆರಳೆಣಿಕೆ ಎಷ್ಟು ಜನ ಬಂದ್ರು. ಆ ಸಾವಿರಾರು ಜನ ಎಲ್ಲಿ, ಒಂದು 5-10 ಜನ ಎಲ್ಲಿ? ಅದೇ ಹೇಳದ್ನಲ್ಲ, ಕೆಲವ್ರಿಗೆ ಇಷ್ಟ ಇಲ್ಲ, ಕೆಲವರಿಗೆ ಅದೇ ಸಂಘಟನೆ. ಅವತ್ತು ಅವ್ರಿಗೆ ಆತಂಕ ಮುಗೀತು. ತದನಂತರ ಅವ್ರ ಕೆಲಸ ಆಯ್ತು. ಇಲ್ಲಿ ನಮ್ಗೇನು ಅವ್ರ ಭವಿಷ್ಯ ಮುಖ್ಯ ಆಯ್ತು. ಅಲ್ಲಿ ಸ್ವಲ್ಪ ಅದೇ ನೇತೃತ್ವ ವಹಿಸಿದ್ರಲ್ಲ, ಅಲ್ಲೊಂದು ತಂಡ ನೇತೃತ್ವ ನಮ್ಮನ್ನೆಲ್ಲ ಸಂಪರ್ಕ ಮಾಡೋ ತಂಡ ಐತಲ್ಲ, ಆ ತಂಡ ಪಾಪ ನಮಗೆ ವಿಶೇಷವಾಗಿ ಒಂದು ಗೌರವಯುತವಾಗಿ ನಡೆಸ್ಕೊಂಡ್ರು. ಅವರೆಲ್ಲ ಬಂದ್ರು, ನಮ್ಮ ಕಚೇರಿಗೆ ಬಂದು ಒಂದು ಒಳ್ಳೆ ಒಂದು ಗೌರವ ಏನು ಸಲ್ಲಿಸ್ಬೇಕೋ ಅದನ್ನ ಕೊಟ್ಟು ಪಾಪ ನಿರಂತರವಾಗಿ ನಮ್ಮ ಪಾಪ ಸಂಪರ್ಕದಲ್ಲಿದೆ. ಬೇರೆ ಎಲ್ಲ ಯಾವೆಲ್ಲ ವಿಚಾರಗಳು ತಮಗೆ ಮಾಸದ ನೆನಪುಗಳು? ಅದೇ ಹೇಳಿದ್ರೆ, ನನ್ನ ಬದುಕಿನ ಹೋರಾಟದಲ್ಲಿ ಇನ್ನೊಂದು ಬಹಳ ಮುಖ್ಯ ಅಂದ್ರೆ, ಆಗಿನ್ನು 2011 ನಾನಿನ್ನೂ ಒಂದು ಸಂಘಟನೆ ಬಂದು ಒಂದು 7-8 ವರ್ಷ ಆಗಿರ್ಬೋದು. ಅವಾಗ ನಾವೇನ ಪದಾಧಿಕಾರಿಗಳೇನಿಲ್ಲ, ಕಾರ್ಯಕರ್ತರು ಅಷ್ಟೇ. ಅವಾಗಲೂ
ಆಗ ದೆಹಲಿಗೆ ಹೋಗ್ಬೇಕು, ಕಾವೇರಿ ಹೋರಾಟ ನಡೀತಾ ಇತ್ತು. ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಹೋರಾಟ ಮಾಡಿದ್ರೆ ಅವ್ರು ದೆಹಲಿ ನಾಯಕರಿಗೆ ಮುಟ್ಟಲ್ಲ. ನಾವು ದೆಹಲಿಲಿ ಹೋಗಿ ದೆಹಲಿ ನಾಯಕರನ್ನ ಭೇಟಿ ಮಾಡಿ ನಮ್ಮ ಕಾವೇರಿ ವಿಚಾರದಲ್ಲಿ ಕನ್ನಡಿಗರಿಗೆ ನ್ಯಾಯ ದೊರಕಿಸಲೇಬೇಕು ಅಂತೇಳಿ ಅವತ್ತು ಸಾವಿರಾರು ಜನ ದೆಹಲಿಗೆ ಹೋಗ್ತೀವಿ. ಅದರಲ್ಲಿ ನಾವು ನಮ್ಮ ಬಸವೇಶ್ವರ ತಂಡ ಸುಮಾರು ಒಂದು 15 ಜನ ಕಾರ್ಯಕರ್ತರು ನಾವು ಹೋಗ್ತೀವಿ. ಬರೀ ಹೋಗ್ಬಿಟ್ರೆ ಆಯ್ತಾ, ಒಂದು ವಾರ ಬೇಕು, 2 ದಿನ ಬೇಕು ರೈಲಲ್ಲಿ ಹೋಗಕ್ಕೆ, ಬತ್ತೆ 2 ದಿನ ಬೇಕು, ತಿರ್ಗಾ ಅಲ್ಲಿ ಉಳ್ಕೊಳ್ಳೋಕೆ 2 ದಿನ ಬೇಕು. ಏನೋ ನಮ್ಮ ರಾಜ್ಯಾಧ್ಯಕ್ಷರು ಪದಾಧಿಕಾರಿಗಳು ಅವ್ರೇನೋ ರೈಲ್ ವ್ಯವಸ್ಥೆ ಮಾಡಿದ್ರು. ಇನ್ನು ಬೇಕೇ ಅಲ್ಲಿ ಹೋದ್ಮೇಲೆ ಏನಾದರೂ ನಮಗೆ ಊಟಿಗೆ ಪಾಪ ಅವತ್ತಿನ ಕಾಲಕ್ಕೆ ಯಾರೋ ನಮ್ಮ ದಾನಿಗಳು ನೆನೆಸ್ಕೋಬೇಕು. ಇವತ್ತು ನಾವು ಅವ್ರನ್ನ ಕೂಡ ಕೊಟ್ಟರು, ಹೋರಾಟಕ್ಕೆ ಹೋದ್ವಿ, ಅಲ್ಲೂ ಹೋದ್ವಿ, ಯಶಸ್ವಿ ಹೋರಾಟ ಆಯಿತು. ನಮ್ಮ ರಾಜ್ಯಾಧ್ಯಕ್ಷರು ಪ್ರಧಾನಮಂತ್ರಿ ಅವ್ರನ್ನ ಭೇಟಿಯಾಗಿ ಮನವರಿಕೆ ಮಾಡಿ, ಇಲ್ಲ ಇದಕ್ಕೆ ಈ ಥರ ಕನ್ನಡಿಗರ ಅನ್ಯಾಯ ಆಗ್ತಾ ಇದೆ ಅಂತೇಳಿ ಭಾಳ ಯಶಸ್ವಿ ಆಯಿತು ಹೋರಾಟ. ಅದು ಒಂದು ಮಾಸದ ನೆನಪಲ್ಲಿ ಮರೆಯಲಾಗದ ಘಟನೆ. ದೆಹಲಿಲಿ ಹೋಗಿ ಆ ಜಂತರ್ ಮಂತರ್ ಕುಂತ್ಕೊಂಡು ಇಡೀ ದಿನ ಹೋರಾಟ ಮಾಡಿ, ತದನಂತರ ಪ್ರಧಾನಮಂತ್ರಿ ಕಚೇರಿಯಿಂದ ಬನ್ನಿ ಅಂತ ಕರ್ಕೊಂಡೋಗಿ ಕೆಲವ್ರನ್ನ, ಅದೆಲ್ಲ ಭಾಳ ಯಶಸ್ವಿ ಹೋರಾಟಗಳು. ಸೂಪರ್ ಕುಮಾರ್ ಸರ್, ನಿಮ್ಮ ಒಂದು ಬದುಕಿನ ಒಂದು ಹೋರಾಟ ನಿಜವಾಗ್ಲೂ ಮಾಸದ ನೆನಪು 1-2 ಇರೋಕ್ ಸಾಧ್ಯನೇ ಇಲ್ಲ. ಇನ್ನೂ 100 ಹೋರಾಟಗಳನ್ನ ಮಾಡಿದಿರಿ, ಕೂಡ ಮಾಸದ ನೆನಪುಗಳೇ. ಅದರಲ್ಲೂ ಕೂಡ ಇನ್ನೊಂದು ಸಾಮಾಜಿಕ ಹೋರಾಟ ಇದೆಯಲ್ಲ, ಉದಾಹರಣೆಗೆ ಈ ಮಂಚನಬೆಲೆ ಡ್ಯಾಮ್ ಅಂತ ನೀವು ಕೇಳಿದ್ದೀರಾ, ರಾಮನಗರ ಸರಹದ್ದಿನಲ್ಲಿ ಬರುವಂಥ ತಾವರೆಕೆರೆ ಹತ್ರ ಮಂಚನಬೆಲೆ ಡ್ಯಾಮ್. ಅಲ್ಲಿ ಕೇರಳ ಮೂಲದವರು ರಾತ್ರೋರಾತ್ರಿ ರೇವ್ ಪಾರ್ಟಿ ಅಂತ ಮಾಡೋರು. ಎಲ್ಲ ನಶೆಗಳು ಅಲ್ಲಿ ಇಲ್ಲಿ ಗೊತ್ತಲ್ಲ, ಗಾಂಜಾ, ಡ್ರಗ್ಸು ಎಲ್ಲ ಬರೋದು. ಇದು ನಮ್ಮ ಹಳ್ಳಿಯಲ್ಲಿ ಅದರಲ್ಲೂ ಜಲಾಶಯದ ಪಕ್ಕ ಈ ಥರ ಎಲ್ಲ ಮಾಡ್ತಾರಲ್ಲ ಅಂತ ಹೇಳಿ ಅವತ್ತು ಹೋದ್ವಿ. ಇಡೀ ಅಲ್ಲಿ ಹೇಗಿತ್ತು ವಾತಾವರಣ ಅಂದರೆ, ಅವತ್ತು ಅವ್ರ ಹತ್ರ ವೆಪನ್ಸ್ಗಳೆಲ್ಲ ಇದ್ವು, ಆ ಮಟ್ಟದಲ್ಲಿ ಇದ್ವು ಅವರೆಲ್ಲ, ವೆಪನ್ಸ್ಗಳಿದ್ವು, ಮತ್ತೊಂದು ಎಲ್ಲ ಇದ್ವು ಅವ್ರ ಹತ್ರ. ಆದರೂ ಬಿಡಲಿಲ್ಲ. ನೈಟ್ 11 ಗಂಟೆಗೆ ನಾವು ಹೋದ್ವಿ. ಅಲ್ಲಿರೋಂಥ ಎಲ್ಲ ಮಹಿಳೆಯರನ್ನೆಲ್ಲ ಒಂದು ಕಡೆ ನೋಡಮ್ಮ, ಮಹಿಳೆಯರೆಲ್ಲ ಒಂದು ಕಡೆ ಕುತ್ಕೊಳ್ಳಿ ಅಂತ ಹೇಳಿ, ಅಲ್ಲಿ ಯಾರು ಆಯೋಜನೆ ಇಡ್ತಾರೆ ಅವನ್ನೆಲ್ಲ ಕೂಣಿಸಿ ಮಾಡಿ, ಅಲ್ಲಿರ್ತಕ್ಕಂಥ ಏನು ಡ್ರಗ್ಸು, ಗಾಂಜಾ, ಅಫೀಮು ಅವನ್ನೆಲ್ಲ ಒಂದು ಕಡೆ ಗುಡ್ಡೆ ಹಾಕಿ, ತದನಂತರ ನಾವೇನು ಮಾಡಿದ್ವಿ, ಅವ್ರನ್ನೆಲ್ಲ ಕೂಣಿಸಿ ಏನು ಮಾಡಬೇಕು, ಪೊಲೀಸವ್ರನ್ನ ಕರ್ಕೊಬರ್ಬೇಕು. ಸರಿ, ರಾಜ್ಯಾಧ್ಯಕ್ಷರು ನೋಡಪ್ಪ ಒಂದು ತಂಡ ಹೋಗಿ ಪೊಲೀಸರು ವಿಷಯ ಮುಟ್ಟಿಸಿ, ಯಾಕಂದರೆ ಒಂದು ರೆಸಾರ್ಟಲ್ಲಿ ಅಲ್ಲಿ ಬೆಳಕಿನ ಸಂಪರ್ಕ ಇಲ್ಲ, ಕತ್ಲೆ, ಆ ಒಂದು ದಟ್ಟವಾದ ಒಂದು ಪ್ರದೇಶದಲ್ಲಿ ನಡೀತಾ ಇತ್ತು. ಒಂದು ತಂಡನ ಕಳಿಸಿದ್ರು ನಮ್ಮನ್ನು. ನಾವು ಹೋಗ್ತಾ ಇದ್ದೀವಿ, ದಾರಿಲಿ ಹೋಗ್ತಾ ಇದ್ದೀವಿ, ಜನಸಂಖ್ಯೆ ಇನ್ನೂ ಜಾಸ್ತಿ ಆಗ್ತಾ ಇದೆ ಬರೋರು. ಅಲ್ಲಿ ನೈಟ್ ಒಂದು 11:30-12 ಗಂಟೆ ಮೇಲೆ ಅಂತೆ ಪಾರ್ಟಿ ಸ್ಟಾರ್ಟ್ ಆಗೋದು. ಅದೆಲ್ಲ ಏನು ದಾರಿಲಿ ನಾವು ಇಲ್ಲ ಅಲ್ಲಿ ಹೋರಾಟ ಮಾಡ್ತಾ ಇದ್ದೀವಿ, ಜನಸಂಖ್ಯೆ ಬರೋದು ಜಾಸ್ತಿ ಆಗ್ತಾ ಐತೆ. ನಾವು ಅಲ್ಲಿ ನಿಲ್ಸ್ಬಿಟ್ಟು ಕೆಲವ್ರನ್ನೆಲ್ಲ ನಡೀರಿ ವಾಪಸ್ಸು ಏನನ್ಕ ಅಂತ ಅಲ್ಲಿ ಕಳಿಸಿದ್ವಿ. ಬರ್ತಾನೆಯವರೇ ನಾವು ತಾವರೆಕೆರೆ ಸ್ಟೇಷನ್ ಲಿಮಿಟ್ಸ್ ಮುಟ್ಸೋಕ್ಕೆ ಅಂತ ಹೋದ್ವಿ. ಅಲ್ಲಿ ತಾವರೆಕೆರೆಯಲ್ಲಿ ಗೊತ್ತಲ್ಲ, ಪೊಲೀಸ್ ಸ್ಟೇಷನಲ್ಲಿ ಯಾರೂ ಇಲ್ಲ, ಮುಖ್ಯಸ್ಥರೆಲ್ಲ ಈ ಥರ ಹಿಂಗೆ ಆಗೋಗ್ಬಿಟ್ಟಿದೆ ಅಂತ ಅವ್ರು ಇಮಿಡಿಯೇಟು ಮಾಹಿತಿ ಕೊಟ್ಟರು. ಇಲ್ಲ ನೀವು ಕಂಪ್ಲೇಂಟಲ್ಲಿ ಬರ್ಕೊಡ್ಬೇಕು ಅಂದರು. ತಿರ್ಗಾ ಅಲ್ಲೇ 3 ಗಂಟೆ ಆಗೋಗ್ಬಿಟ್ಟಿತ್ತು ರಾತ್ರಿ. ಇಡೀ ನಮ್ಮ ರಾಜ್ಯಾಧ್ಯಕ್ಷರು ಅಲ್ಲಿದ್ದಾರೆ, ನಾವೊಂದು ತಂಡ ಇಲ್ಲಿದ್ದೀವಿ. ಅವತ್ತಿನ ದಿನ ಇದೆಯಲ್ಲ, ಇಡೀ ದಿನ ಅದೇ ಹೇಳೋದಲ್ಲ, ಇಡೀ ದಿನ ಊಟ ಇಲ್ಲ, ನೀರಿಲ್ಲ, ಇಡೀ ದಿನ ಕಣ್ಣು ಮುಚ್ತೀರ, ಇಡೀ ದಿನ ನಾವು ಹೋರಾಟನೇ. ತಿರ್ಗಾ ಹೋಗೋದು, ತಿರ್ಗಾ ಬರೋದು. ಸ್ಟೇಷನ್ ಅಲ್ಲಿ ಯಾರಿಲ್ಲ ಪೊಲೀಸರನ್ನು. ಆಮೇಲೆ ಬೆಳಿಗ್ಗೆ ಬಂದರು, ಪೊಲೀಸರೆಲ್ಲ ಬಂದರು. ಸುಮಾರು ಒಂದು 5:30-6 ಗಂಟೆ ಬಂದರು ಪೊಲೀಸರೆಲ್ಲ. ಬಂದು ಅವರೆಲ್ಲ ದಸ್ತಗಿರಿ ಮಾಡಿ ಮತ್ತೆ ತಿರ್ಗಾ ತಾವರೆಕೆರೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ಮತ್ತೆ ಕಂಪ್ಲೇಂಟ್ ಕೊಟ್ಬಿಟ್ಟು ನಾವು ಒಂದು 9 ಗಂಟೆ ಮನೆಗಳಿಗೆಲ್ಲ ಹೋಗಿದ್ದೀವಿ. ಅವ್ರಿಗೇನೇನು ಬೇಕೋ ಕಾನೂನುಬದ್ಧವಾಗಿ ಹೋಗಿ ಅವ್ರಿಗೆಲ್ಲ ಏನೇನು ಬೇಕೋ ಅವನ್ನ ಮಾಡಿದ್ದೀವಿ. ಈ ಕಡೆ ಬಂದರೆ ಅಲ್ಲಿನ ಯಾರೋ ಒಬ್ಬ ರಾಜಕೀಯ ಪ್ರೇರಿತರು ನಮ್ಮ ರಾಜ್ಯಾಧ್ಯಕ್ಷರ ಮೇಲೆ ಡಕಾಯಿತಿ ಕೇಸ್ ಹಾಕ್ಬಿಟ್ರು ಸರ್. ನೋಡಿ, ಹೋರಾಟಗಾರರಿಗೆ ಏನು ಮಾಡ್ತಾರೆ ಅಂದರೆ, ಕೆಲವು ನಮ್ಮ ಅಧಿಕಾರಿಗಳು ಭಾಳ ನೋವು. ಅದು ಅವ್ರ ಮುಂದೆನೆ ಎಲ್ಲ ಏನೇನು ಬೇಕಲ್ಲ ಅಧಿಕಾರಿಗಳ ಮುಂದೆ ಸಕ್ಷಮದಲ್ಲೇ ಎಲ್ಲ ಮಾಡಿ ಕೊಟ್ಟಿದ್ದೀವಿ. ನಾವು ಈ ಕಡೆ ಬೆಂಗಳೂರು ಬಂದ ಮೇಲೆ ಈ ಥರ ಕೇಸ್ ಹಾಕ್ಬಿಟ್ಟಿದ್ದಾರೆ ಅಂತ ಹೇಳಿದ್ರು. ಭಾಳ ನೋವಾಯಿತು ನಮಗೆ. ಇವತ್ತು ನಾನು ಒಂದು 2-3 ನೆನೆಸ್ಕೋತೀನಿ. ಉದಾಹರಣೆಗೆ ರವಿ ಬೆಳಗೆರೆಯವರು ಇಲ್ಲ ಇವತ್ತು, ಅವತ್ತು ಹೋರಾಟಗಾರರ ಪರವಾಗಿ ಒಂದು ಎಪಿಸೋಡ್ ಮಾಡಿದ್ರೆ ಅವ್ರದ್ದೊಂದು ಕಾರ್ಯಕ್ರಮ ಬರೋದು. ಎಂಥ ಕಾರ್ಯಕ್ರಮ ಅಂದರೆ, ಏನು ಮಾಡಬೇಕಾಗಿತ್ತು ಆ ರೇವ್ ಪಾರ್ಟಿಗೆ ಹೋಗಲ್ಲ ಇವರು ಹೋಗಿ ರಕ್ಷಣಾ ಅಧಿಕಾರಿ ಅವ್ರ ಜೊತೆ ಸೇರಿಕೊಂಡು ಕುಣಿಬೇಕಾಗಿತ್ತ, ಹಿಂಗೆ ಅಂತ ಹೇಳಿ ಅಲ್ಲಿ ಅಧಿಕಾರಿಗಳಿರ್ಬೋದು ಅವ್ರಿಗೆಲ್ಲ ಚಾರ್ಜ್ ಮಾಡಿದ್ರು, ಒಂದು ಎಪಿಸೋಡ್ ಮಾಡಿದ್ರು. ತದನಂತರ ವಾಟಾಳ್ ನಗರಜರು ಮತ್ತೆ ಅವ್ರನ್ನ ನೆನಪು ಮಾಡ್ಕೊಳ್ಳೇಬೇಕು. ಪೊಲೀಸ್ ಮಹಾನಿರ್ದೇಶಕರ ಕಚೇರಿ ಮುಂದೆನೇ ಹೋರಾಟ ಹಾಕ್ಕೊಂಡ್ರು. ಏನು ಹೋರಾಟಗಾರರನ್ನ ಡಕಾಯ್ತಿನ ಬೇರೆ ಕೇಸಲ್ಲಿ ಹಾಕುವ, ಆದರೆ ಡಕಾಯ್ತಿ ಕೇಸ್ಗೆ ಯಾಕೆ ಹಾಕಿದೆ ಹೋರಾಟಗಾರ, ಏನು ಅನ್ಕೊಂಡ್ಬಿಟ್ಟಿದೆ, ಏನಾಗಬೇಕು ಅಂತೇಳಿ. ತದನಂತರ ಅವತ್ತು MP ತೇಜಸ್ವಿನಿಯವರಾಗಿದ್ದರು. ಇದು ಯಾಕೋ ದೊಡ್ಡ ಮಟ್ಟಕ್ಕೆ ಹೋಯ್ತು ಅಂದ್ಬಿಟ್ಟು ಕೊನೆಗೆ ತೇಜಸ್ವಿನಿಯವ್ರು ಬಂದು ಎಲ್ಲಿ ಯಾರು ಡಕಾಯ್ತಿ ಕೇಸಾಗಿ SP ಆಫೀಸ್ ಮುಂದೆ ನಾವೆಲ್ಲ
ಮತ್ತೆ ತಿರ್ಗಾ ದೊಡ್ಡ ಮಟ್ಟದ್ದು ಹೋರಾಟ ಮಾಡಿ ರಾಮನಗರ ಸುತ್ತಮುತ್ತ ಸುತ್ತಿ ಆ ಯಾರಲ್ಲಿ ಹೋರಾಟ ಸುಳ್ಳು ಕೇಸ್ ಹಾಕಿದ್ನ ಅವ್ರಿಗೆ ಮನವರಿಕೆ ಮಾಡಿ ಮುಂದಿನ ದಿನಗಳಲ್ಲಾಗಲೇ ಇನ್ನೂ ದೊಡ್ಡ ಮಟ್ಟದ ಹೋರಾಟ ಮಾಡ್ತೀವಿ ಅಂತ ಹೇಳಿ ವಾಪಸ್ ಬಂದ್ವಿ. ತದನಂತರ ಅದೇ ಹೇಳಿದ್ನಲ್ಲ ನಿಮಗೆ, ಅವ್ರಿಗೆ ಮನವರಿಕೆ ಆಯಿತು, ಆ ಅಧಿಕಾರಿಗೆ ಮನವರಿಕೆ ಆಯಿತು, ಇಲ್ಲ ಈ ಸಂಘಟನೆಯವರು ತುಂಬ ಪ್ರಾಮಾಣಿಕ ಸಂಘಟನೆ, ಪ್ರಾಮಾಣಿಕ ಹೋರಾಟಗಾರರು, ಇವರೆಲ್ಲದಕ್ಕೂ ಸಿದ್ಧ ಅಂತ ಹೇಳಿ ಅಲ್ಲಿನ ಅಧಿಕಾರಿಗೆ ಮನವರಿಕೆ ಆಯಿತು, ಕೈ ಬಿಟ್ಟರು. ಎಸ್ ಸರ್, ಎಸ್ ಸರ್. ಹಾಗೆ ಇನ್ನೊಂದು ಹೋರಾಟ ಭಾಳ ಒಂದು ಕಡೆ ನೋವು, ಇನ್ನೊಂದು ಕಡೆ ನಾವು ಇನ್ನೂ ಹೊಸದಾಗಿ ಅವಾಗ್ತಾನೆ ಬಂದಿದ್ದೀವಿ ಹೋರಾಟ. ಡಾಕ್ಟರ್ ರಾಜ್ಕುಮಾರ್ ಅಣ್ಣವ್ರನ್ನ ನಾವು ಕಳ್ಕೊಂಡಿದ್ವಿ. ಅಪಹರಣ ಆಗಿದೆ. ಅಪಹರಣ ಇಲ್ಲ, ಅಪಹರಣ 2005ರಿಂದ ನಾನು ಇನ್ನೂ ಸಂಘಟನೆಗೆ ಬಂದಿರಲಿಲ್ಲ. ಇದು ಅವ್ರು 2007ರಲ್ಲಿ ತೀರ್ಕೊಂಡಾಗ, ಆಗಿನ್ನೂ ನಾವಿನ್ನ ಸಂಘಟನೆಗೆ ಬಂದು ಇನ್ನೂ 2 ವರ್ಷ ಆಗಿತ್ತು ಸಂಘಟನೆ. ಆಗ ಈ ಥರ ಅಣ್ಣವ್ರು ಹಿಂಗೆ ತೀರ್ಕೊಂಡ್ರು ಅಂತ ಮೆಸೇಜ್ ಅಂತ ಮೊದಲೇ ಆಘಾತ, ನಮಗೆಲ್ಲ ಆಘಾತ ಆಗಿತ್ತು. ದಿಢೀರಂತ ನಾವು ನಮ್ಮ ರಾಜ್ಯಾಧ್ಯಕ್ಷರು ಮನೆ ಹೋದ್ವಿ. ರಾಜ್ಯಾಧ್ಯಕ್ಷರು ಮನೆಗೂ ಮತ್ತು ಅಣ್ಣವ್ರ ಮನೆಗೂ ಸುಮಾರು ಒಂದು 2 ಕಿಲೋಮೀಟ್ರು. ಅಷ್ಟೊತ್ತು ಇಡೀ ನಾಡಿನಾದ್ಯಂತ ಮೂಲೆಯಿಂದ ಜನ ಸೇರ್ಬಿಟ್ಟಿದ್ರು. ನಾವು ತಂಡದವರೆಲ್ಲ, ನಾವು ರಕ್ಷಣಾ ವೇದಿಕೆ ಎಲ್ಲ ಪದಾಧಿಕಾರಿಗಳೆಲ್ಲ ಶಾಲೆಲ್ಲ ಹಾಕ್ಕೊಂಡು ಒಂದು ತಂಡ ಹೋದ್ವಿ. ಅವತ್ತು ನನ್ನ ಕಣ್ಮುಂದೆ ಇವತ್ತು ಇದೆ, ಏನು ಸಾವಿರಾರು ಜನ ಪೂರ್ಣ ಪ್ರಜ್ಞಾ ಗ್ರೌಂಡ್ ಅಂತ ಪಾಪ ಅಣ್ಣವ್ರ ಪಾರ್ಥಿವ ಶರೀರ ಒಂದು ಆ್ಯಂಬುಲೆನ್ಸಲ್ಲಿದೆ. ಪೊಲೀಸ್ ಅವ್ರ ಕೆಲ ಹರಸಾಹಸ ಮಾಡೋಕ್ಕೆ ಆಗ್ತಾಯಿಲ್ಲ, ನಿಯಂತ್ರಿಸೋಕ್ಕೆ ಆಗ್ತಾಯಿಲ್ಲ. ಯಾಕಂದರೆ ದಿಢೀರಂತ ಜನ ಸೇರ್ಕೊಂಬಿಟ್ರು. ದಿಢೀರಂತ ಕೇವಲ ಒಂದು ಅರ್ಧ ಗಂಟೆ 1 ಅವರಲ್ಲಿ ಲಕ್ಷಾಂತರ ಜನ ಸೇರಿಬಿಟ್ರು. ಪೊಲೀಸ್ ಸಂಖ್ಯೆ ಕಮ್ಮಿ. ಅವತ್ತು ನಾವೆಲ್ಲ ಶಾಲ್ಗಳಲ್ಲಿ ಧರಿಸ್ಕೊಂಡು ಹೋಗಿರೋದ್ರಿಂದ ರಕ್ಷಣಾ ವೇದಿಕರು ಬಂದರು. ಅವತ್ತು ಪೊಲೀಸ್ ಇಲಾಖೆಯವರು ನಮಗೆ ಹೇಳಿದ್ರು, ಸ್ವಲ್ಪ ನೀವು ಸ್ವಯಂ ಪ್ರೇರಿತವಾಗಿ ಇದನ್ನು ನೀವು ಅಣ್ಣವ್ರ ಪಾರ್ಥಿವ ಶರೀರನ ಕಂಠೀರವ ಸ್ಟುಡಿಯೋಗೆ ತೊಗೊಂಡೋಗ್ಬೇಕು, ನೀವೆಲ್ಲ ಕೈ ಜೋಡಿಸ್ಬೇಕು ಅಂತ ಹೇಳಿ ಅಲ್ಲಿನ DCP ಅವ್ರು ಮಾತಾಡಿ, ನಾವು ಅವಾಗ ಅಲ್ಲಿ ಜನನೆಲ್ಲ ಸ್ವಲ್ಪ ತಂಡ ಗೊತ್ತಲ್ಲ, ತಂಡಗಳ ನಾವೆಲ್ಲ ಜನಸಂಖ್ಯೆ ನಿಂತ್ಕೊಂಡು ನಿಯಂತ್ರಣ ಮಾಡಿ 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 ಒಂದು ಹಂತಕ್ಕೆ ಇಲ್ಲಿ ಹತ್ತತ್ರ ಕಂಠೀರವ ಸ್ಟುಡಿಯೋ ಹತ್ತತ್ರ ಅಲ್ಲಿ ಗಂಟ ತಂದು ಆಮೇಲೆ ಪೊಲೀಸವರು ಆವಾಗ ಸ್ವಲ್ಪ ಫೋರ್ಸ್ ಎಲ್ಲ ಜಾಸ್ತಿ ಆಯಿತು. ತದನಂತರ ಅಂದರೆ ಆ ಘಟನೆ ಇದೆಯಲ್ಲ, ಅಣ್ಣವ್ರನ್ನ ನಾವು ಪಾರ್ಥಿವ ಶರೀರ ತೊಗೊಂಡೋಗಿದ್ದಿದೆಯಲ್ಲ, ಅದು ಒಂದು ದೊಡ್ಡ ಒಂದಿದು. ಯಾಕಂದರೆ ಆ ಪ್ರತಿಯೊಬ್ಬರಿಗೂ ಅಣ್ಣವರು ಹೋಗ್ಬಿಟ್ರು, ಆಘಾತ, ಈಚೆ ಬರಬೇಕು, ನೋಡಬೇಕು, ಮಾಡಬೇಕು, ನುಗ್ಲು ಗೊತ್ತಲ್ಲ. ಅವತ್ತು ಟಿಯರ್ ಗ್ಯಾಸ್ ಹೊಡೆದ್ರು ಸರ್, ಕಣ್ಣು ಮುಂದೆ ಟಿಯರ್ ಗ್ಯಾಸ್ ಹೊಡಿತಾವ್ರೆ. ಆ ಟಿಯರ್ ಗ್ಯಾಸ್ಗೂ ಜಗ್ತಾ ಇಲ್ಲ ಜನ. ನಮಗೆ ಕಣ್ಣಲ್ಲಿ ನೀರು ಬರ್ತಾ ಐತೆ. ನಾವು ಆ ಕಡೆ ಹೋಗ್ತೀವಿ, ಅಕ್ಕಪಕ್ಕ ಮನೆ ತರ್ತೀವಿ, ಯಾರು ನೀರು ಎಲ್ಲ ಭಯ ವಾತಾವರಣ ಹಂಗಿತ್ತು. ಆ ವಾತಾವರಣ ನೋಡಿದಾಗ ಹಂಗಿತ್ತು. ಆದರೆ ಆ ಪೊಲೀಸ್ ಇಲಾಖೆಯವರು ನಮಗೆ ಅವತ್ತು ನಮಗೆ ಅಂದರೆ ವೇದಿಕೆಯವ್ರಿಗೆ ಮಾಡ್ಬೋದು ಅಂತ ಅವ್ರು ಪೊಲೀಸ್ ಇಲಾಖೆಯವ್ರು ಕೊಟ್ಟರು. ಅಂದರೆ ಅವೆಲ್ಲ ಒಂದು ಮರೆಯಲಾಗದ ಘಟನೆ, ಸಪೋರ್ಟು. ಅವತ್ತು ಅಣ್ಣವ್ರ ಪಾರ್ಥಿವ ಶರೀರನ ಸ್ವಲ್ಪ ನಾವು ಕೈ ಜೋಡಿಸಿದ್ವಿ, ಪೊಲೀಸರ ಒಟ್ಟಿಗೆ ಕೈ ಜೋಡಿಸಿ ಕಂಠೀರವ ಸ್ಟುಡಿಯೋಗೆ ತಲುಪೋ ಗಂಟ ಸ್ವಲ್ಪ ಕೈ ಜೋಡಿಸಿದ್ವಿ. ಅವೆಲ್ಲ ಒಂದು ನೆನಪು. ತದನಂತರ ಅದಾದ್ಮೇಲೆ ನಾವು ಅಣ್ಣವರು, ಯಾಕಂದ್ರೆ ಅಣ್ಣವರ ನಮ್ಮ ರಾಜ್ಯಾಧ್ಯಕ್ಷರು ಅಣ್ಣವ್ರ ಆದಿಯಲ್ಲಿ ಅವರ ಒಂದು ಹೋರಾಟದ ಹಿನ್ನೆಲೆಯಿಂದ ಅವರ ತತ್ವ ಸಿದ್ಧಾಂತಗಳಿಂದ ಬಂದವರು. ತದನಂತರ ಆಯಿತು, ಅಣ್ಣವರು ಶಾಸ್ತ್ರೋಕ್ತವಾಗಿ ಎಲ್ಲ ಮುಗೀತು, ಎಲ್ಲ ಆಯಿತು. ಘಟನೆಗಳು ಬೇರೆ ಬೇರೆ ಆಯಿತು, ಗಲಭೆಗಳಾಯಿತು. ಅದ್ರಲ್ಲಿ ನಮ್ಮ ಕಾರ್ಯಕರ್ತರುಗಳು ಸುಮಾರು ಜನ ಪಾಪ ಕೇಸ್ಗಳಾಯಿತು, ಎಲ್ಲ ಆಯಿತು. ಸ್ವಲ್ಪ ದಿವಸ 1 ವರ್ಷ ಆದಮೇಲೆ ಅಣ್ಣವ್ರ ಸಮಾಧಿ ಅಭಿವೃದ್ಧಿ ಆಗಲಿಲ್ಲ. ಓಕೆ, ಇದು ಅಣ್ಣವರು 1 ವರ್ಷ ಆದರೂ ಕೂಡ ಅಭಿವೃದ್ಧಿ ಆಗಲಿಲ್ಲ ಅಂತೇಳಿ ಮತ್ತೆ ತಿರ್ಗಾ ಏನಾಯಿತು, ಅಣ್ಣವ್ರ ಸಮಾಧಿಗೆ ನಮ್ಮ ರಾಜ್ಯಾಧ್ಯಕ್ಷರು ಉಪವಾಸ ಸತ್ಯಾಗ್ರಹ ಕೂತ್ಕೊಂಡ್ರು. ಹೋರಾಟ ನಾವು ಇನ್ನೂ ಯುವಕರು, ಅವಾಗೆಲ್ಲ ಸ್ವಲ್ಪ ಜಿಮ್ ಅದು ಇದೆಲ್ಲ ಹೋಗಿಲ್ಲ. ಊಟ ಅಂದರೆ ಬಿಡೋದಂದ್ರೆ ನಮ್ಗೆ ಗೊತ್ತಿಲ್ಲ, ಉಪವಾಸ ಸತ್ಯಾಗ್ರಹ ಅಂದರೆ ಗೊತ್ತಿಲ್ಲ. ಹೋದ್ವಿ ಹುಮ್ಮಸ್ಸು, ನಾವು ಸೇರ್ಕೊಂಡ್ಬಿಡ್ತೀವಿ ಅಂತ ಕೂತ್ಕೊಂಡ್ವಿ. ಗೊತ್ತು, ಅಲ್ಲಿ 1 ದಿವಸ ಆಯಿತು, ನಮ್ಮ ಕೈಯಲ್ಲಿ ಆಗಲಿಲ್ಲ, ಉಪವಾಸ ಇರೋಕ್ಕಾಗಿಲ್ಲ. 1 ದಿನ 2 ದಿನ, ಇನ್ನೇನು ರಾತ್ರಿ ಬೆಳಗಾಗೋಷ್ಟೊತ್ತಿಗೆ ನಮಗೆ ದೇಹ ಇನ್ನೂ ಅಂದರೆ ಯುವಕರುಗಳಿಗೆ ಗೊತ್ತಲ್ಲ ಸರ್, ಊಟ ಬಿಟ್ಟಿರೋದು. 2 ದಿನ ಆಯಿತು. ಆಮೇಲೆ ಅಲ್ಲಿ ನಮ್ಮ ಸ್ವಲ್ಪ ಪದಾಧಿಕಾರಿಗಳು, ಇಲ್ಲ ನಿಮ್ಮ ಕೈಯಲ್ಲಿ ಪಾಪ ಉಪವಾಸ ಇರೋಕ್ಕಲ್ಲ, ನಿಮ್ಗೆ ಅರ್ಥ ಆಗುತ್ತೆ, ನೀವೆಲ್ಲ ಯುವಕರಿದ್ದೀರಾ, ನೀವು ಬೇಡ, ನೀವು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಮುಂದೆ ಹೋರಾಟ ಮಾಡಬೇಕು, ನೀವು ಒಂದು ತಂಡ ಅಲ್ಲೋಗಿ ಸಾಕಿ, 2 ದಿವಸ ನೀವು ಇಲ್ಲಿ ಕೂತಿದ್ದೀರಾ, ನೀವು ಅಲ್ಲೋಗಿ ಒಂದು ಹೋರಾಟ ಮಾಡಿ ಅಂತ ಹೇಳಿದಾಗ ನಾವೆಲ್ಲ ಒಂದು ತಂಡ ಅಲ್ಲ ಹೋಗಿ ಅಲ್ಲಿ ಹೋರಾಟ ಮುಗಿಸ್ಕೊಂಡು ಮತ್ತೆ ತಿರ್ಗಾ ನಾವು ಸಮಾಧಿ ಹತ್ರಕ್ಕೆ ಬಂದು ಚೆನ್ನಾಗಿದ್ರೆ. ಆದರೆ ನಮ್ಮ ರಾಜ್ಯಾಧ್ಯಕ್ಷರು ಮತ್ತು ಕೆಲವು ಪದಾಧಿಕಾರಿಗಳು ಭಾಳ ಕಟ್ಟುನಿಟ್ಟಾಗಿ ಉಪವಾಸ ಸತ್ಯಾಗ್ರಹ ಮಾಡಿದ್ರು. ಎಷ್ಟು ದಿನ? ಸುಮಾರು 4 ರಿಂದ 5 ದಿವಸ ಮಾಡಿದ್ರು ಉಪವಾಸ ಸತ್ಯಾಗ್ರಹ. ಅದು ಕುಮಾರಸ್ವಾಮಿ ಅವರಿಗೆ 5 ದಿನ ಊಟ ಇಲ್ಲದೆ ಕೂತಿದ್ರು ನಮ್ಮ ರಾಜ್ಯಾಧ್ಯಕ್ಷರು. ನಾವು 2 ದಿನ ಇದ್ವಿ, ನಮ್ಮ ಕೈಲಿ ಆಗಲಿಲ್ಲ, 2 ದಿನ ಆಗಲಿಲ್ಲ. 4 ದಿನ ಸತತವಾಗಿ ಎಲ್ಲೂ ಹೋಗ್ದಿರ. ಯಾಕಂದ್ರೆ ನಾನು ಆಗ ನಮಗೆ ಇನ್ನೊಂದು ಚೈತನ್ಯ ಏನಂದರೆ, ಅಣ್ಣವ್ರ ಕುಟುಂಬ
ಬೆಳಿಗ್ಗೆ ರಾತ್ರಿ ಆಗ್ತಿದ್ದಂಗೆ ಅಣ್ಣವರು ಕುಟುಂಬ ಸಮಾಧಿಗೆ ಬರೋರು, ಕೈ ಮುಕ್ಕೊಂಡು ಹೋಗೋರು. ಒಂದು ದಿವಸ ಶಿವಣ್ಣ ಬರೋರು, ಅಲ್ಲಿ ಗಾಡಿ ಸೌಂಡ್ ಆಗ್ತಿದ್ದಂಗೆ ನಮ್ಗೆ ಕತ್ಲಲ್ವ ಗೊತ್ತಾಗೋದು, ಅವರು ಸುಮಾರು ಕತ್ಲಾದ್ಮೇಲೆ ಬರೋರು, ಜನ ಎಲ್ಲ ಸೇರ್ತಾರೆ ಅಂತ ಸೌಂಡ್ ಆಗೋದು. ನಾನು ಹೋಗ್ತಿದ್ದೆ, ಅಣ್ಣ ಹಿಂಗೆ ಈ ಥರ ಹಿಂಗೆ ಹೋರಾಟ ಮಾಡ್ತಾಯಿದ್ವಿ, ಹೋದಾರ ಬಂದು ನಮ್ಗೆ ಭೇಟಿ ಮಾಡಿ, ನಾವು ನಮ್ಮ ಕಡೆಯಿಂದ ಪ್ರೆಷರ್ ಆಗ್ತಾಯಿದ್ವಿ, ನಾವು ಕೂಡ ಕೇಳ್ತಾ ಇದ್ದೀವಿ, ನೀವು ನಿಮ್ಮ ಹೋರಾಟ ನಿಮ್ಮ ದಿಕ್ಕಲ್ಲಿ ಮಾಡಿ ಅಂತ ಹೇಳಿ ಅವರು ನಮಗೆ ಒಂದು ಒಳ್ಳೆ ಬಲ ಕೊಡೋರು. ಪುನೀತ್ ರಾಜ್ಕುಮಾರ್ ಅವರು 2 ಸರಿ ಬಂದಿದ್ರು. ಕೊನೆಗೆ ಈ ಥರ ಅವರ ಒಂದು ಏನು ಹುಮ್ಮಸ್ಸು ನಮಗಿನ್ನೂ ಹೋಗ್ತಾಯಿತ್ತು. ಹಾಗೆ ನಮ್ಮ ರಾಜ್ಯಾಧ್ಯಕ್ಷರು ಕೊನೆಗೆ ಆಟ ಬಿಡಲಿಲ್ಲ. 4 ದಿವಸ ಆದಮೇಲೆ ಕುಮಾರಸ್ವಾಮಿಯವರು ಘೋಷಣೆ ಮಾಡಿದ್ರು, ಒಂದು ಕಮಿಟಿ ಅಂತ ಮಾಡಿ, ಒಂದು ಸಮಿತಿ ಅಂತ ಮಾಡಿ, ಅದಕ್ಕೆ 10 ಕೋಟಿ 10ರಿಂದ 14 ಕೋಟಿ ಅನ್ಕೋತೀನಿ, 10 ಕೋಟಿಯನ್ನು ಸೀಮಿತ ಮಾಡಿದ್ರು. ಅಲ್ಲಿ ಅನೌನ್ಸ್ ಮಾಡಿ ಪಾರ್ವತಮ್ಮ ರಾಜ್ಕುಮಾರ್ ಅವ್ರನ್ನ ಕರೆಸಿ ಅಲ್ಲಿ ಒಂದು ಸಮಿತಿ ಮಾಡಿದ್ರು. ಸೀದಾ ಅಣ್ಣವ್ರ ಕುಟುಂಬ, ಇಡೀ ಕುಟುಂಬ ಬಂದು ಆ ಹೋರಾಟ ಬಂದು ಎಳ್ಳೀರು ಕುಡಿಸಿ ಆ ಹೋರಾಟನ ಅಂತ್ಯ ಮಾಡಿದ್ರು. ಇದೆಲ್ಲ ಯಶಸ್ವಿ ಹೋರಾಟ, ಮರೆಯೋಕ್ಕಾಗ್ದಿರತ್ತೆ. ಯಾಕಂದರೆ ಕಣ್ಮುಂದೆ ನಾವೆಲ್ಲ ಅವತ್ತಿದ್ದವ್ರು 4 ದಿವಸ ಇದ್ದು ಭಾಗವಹಿಸ್ತಿದ್ದಂಥ ಹೋರಾಟ. ಎಲ್ಲೋ ಒಂದು ಕಡೆ ನಮಗೆ ಆ ಹೋರಾಟದಲ್ಲಿ ನಾವು ಒಬ್ರು ಇದ್ರಲ್ಲಪ್ಪ ಅನ್ನೋದೇ ನಮ್ಗೆ ಇವತ್ತು ಹೆಮ್ಮೆ. ಖಂಡಿತ ಖಂಡಿತ. ಇನ್ನೊಂದು ದಿನ ಆಮೇಲೆ ಕಳೀತಾ ನಮ್ಮ ಎ ಟಿ ರಾಮಸ್ವಾಮಿಯವರ ವರದಿ, ಎಚ್ ಎಸ್ ದೊರೆಸ್ವಾಮಿಯವರ ಹಿರಿಯ ಸ್ವಾತಂತ್ರ್ಯ ಹೋರಾಟಗಾರರು, ಆ ಒಂದು ಹೋರಾಟಕ್ಕೆ ನಾವು ಧುಮುಕಿದ್ವಿ. ನಾವು ಕೇವಲ ಬೆಂಬಲ ವ್ಯಕ್ತಪಡಿಸೋಣ ಅಂತ ಹೋದ್ವಿ. ಕೊನೆಗೆ ಇಲ್ಲ, ಎಚ್ ಎಸ್ ದೊರೆಸ್ವಾಮಿ ಹಿರಿಯ ಸ್ವಾತಂತ್ರ್ಯ ಹೋರಾಟಗಾರರು, ಇಲ್ಲಪ್ಪ ನೀವು ನಿಮ್ಮ ಸಂಘಟನೆ, ನಿಮ್ಮ ಹೋರಾಟಗಳನ್ನ ನೋಡಿದ್ದೀನಿ, ಪ್ರಾಮಾಣಿಕರಿದ್ದೀರಾ ನೀವು, ಈ ಹೋರಾಟಕ್ಕೆ ನೀವು ಬರಲೇಬೇಕು, ನೀವು ದಿನನಿತ್ಯ ತೊಡಗಿಸ್ಕೋಬೇಕು ಅಂತ ಹೇಳಿ ನಮಗೆ ಆಜ್ಞೆ ಮಾಡಿದ್ರು. ಇಲ್ಲ, ನಮ್ಮ ರಾಜ್ಯಾಧ್ಯಕ್ಷರು, ಇಲ್ಲ ನೀವು ಏನು ಹೇಳಿದ್ದೀರಾ ನಿಮ್ಮ ಈ ಆಜ್ಞೆನ ಪಾಲಿಸ್ತೀವಿ ಅಂತೇಳಿ ಆ ಹೋರಾಟಕ್ಕೆ ಭಾಳಷ್ಟು ಶ್ರಮ ನಮ್ಮ ಸಂಘಟನೆಯಿಂದ ಹಾಕಿದ್ವಿ. 49 ದಿನಗಳ ಕಾಲ ನಿರಂತರವಾಗಿ ಒಂದು ದಿನ ತಪ್ಪದಂಗೆ ಆ ಹೋರಾಟಕ್ಕೆ ಹೋಗಿ ನಾವು ಭಾಗವಹಿಸಿದ್ವಿ. ಆ ಹೋರಾಟದಲ್ಲಿ ಹಲವಾರು ಥರ 49 ದಿನಗಳು ಅಷ್ಟು ಅನುಭವಗಳಾಯಿತು. ಅಂತಂಥ ಮಹಾನ್ ಹೋರಾಟಗಾರರು, ಆ ಹೋರಾಟಕ್ಕೆ ಇಂಥ ವ್ಯಕ್ತಿಗಳು ಬಂದಿಲ್ಲ ಅನ್ನೋಂಗಿಲ್ಲ. ಆ ಥರ ಮಠಾಧೀಶರಿಂದ ಹಿಡಿದು, ಸಿನಿಮಾದ ನಟರಿಂದ ಹಿಡಿದು, ಸಾಹಿತಿಗಳಿಂದ ಹಿಡಿದು, ಕಲಾವಿದರು, ಹೋರಾಟಗಾರರು ಎಲ್ಲ ಭಾಗವಹಿಸಿದ್ರು. ಒಂದೊಂದು ದಿನ ನಾವು ನಮಗೆ ಪರಿಚಯ ಇರುವಂಥ ಕಲಾವಿದರುಗಳು, ಸಾಹಿತಿಗಳು, ಭೂ ಕಬಳಿಕೆ ವಿರೋಧಿ ಹೋರಾಟ, ಲ್ಯಾಂಡ್ ಗ್ರಾಬಿಂಗ್ ಕೋರ್ಟ್ ಆಗಬೇಕು, ವಿಶೇಷ ನ್ಯಾಯಾಲಯ ಸ್ಥಾಪನೆ ಆಗಬೇಕು, ಸರ್ಕಾರಿ ಜಮೀನುಗಳು ಯಾರ್ಯಾರು ಬಲಾಢ್ಯರಿದ್ದಾರೆ ಅವ್ರ ಹತ್ರ ವಶಪಡಿಸ್ಕೊಂಡು, ಬಲಾಢ್ಯರ ಹತ್ರ ಸರ್ಕಾರಿ ಜಾಗಗಳು ವಶಪಡಿಸ್ಕೊಂಡು ಮತ್ತೆ ತಿರ್ಗಾ ನೀವು ಅದು ಬಡವ್ರಿಗೆ ಹಂಚಿ ಅಂತ ಹೇಳಿ ನಮ್ಮ ಹೋರಾಟ ಇದ್ದಿದ್ದು. ಅದೇ ರೀತಿ ಭಾಳ ಯಶಸ್ವಿ ಹೋರಾಟ ಆಯಿತು. ಅವತ್ತಿನ ರಾಜ್ಯ ಕಾನೂನು ಸಚಿವರಾದಂತಹ ಟಿ ಬಿ ಜಯಚಂದ್ರ ಅವರು ಬಂದರು. ಅವರೇ ಆರ್ಡರ್ ಕಾಪಿನ ರಾಷ್ಟ್ರಪತಿಗಳಿಗೆ ಕಳಿಸ್ಕೊಡ್ತಾ ಇದ್ದೀವಿ, ಇನ್ನೊಂದು ದಿವಸ ಆಗುತ್ತೆ ಅಂತೇಳಿ ಆ ಹೋರಾಟನ ನೀವು ಕೈ ಬಿಡಬೇಕು ಅಂತೇಳಿ ಕೈ ಬಿಡಿಸಿದ್ರು. ಯಶಸ್ವಿ ಹೋರಾಟ ಆಯಿತು. ಇವತ್ತು ನೀವು DC ಕಚೇರಿ ಮೇಲ್ಗಡೆ ನೀವು ನೋಡ್ಬೋದು, ಭೂ ಕಬಳಿಕೆ ವಿಶೇಷ ನ್ಯಾಯಾಲಯ ಸ್ಥಾಪನೆ. ಎಲ್ಲ ಒಂದು ಕಡೆ ನಾವು ಆ ಹೋರಾಟದಲ್ಲಿ ಭಾಗಿಯಾಗಿದ್ದೀವಿ ಅನ್ನೋದೇ, ಆ ಹೆಸರು ನೋಡಿದಾಗೆಲ್ಲ ನಮಗೆ ಆ ನೆನಪುಗಳು, ಆ ಹೋರಾಟ. ಆಮೇಲೆ ದೊರೆಸ್ವಾಮಿಯವರು ಆ ಹೋರಾಟವನ್ನು ದಾಖಲೆ ಮಾಡಿದ್ರು, ಒಂದು ಪುಸ್ತಕ ಬರೆದ್ರು. ಆ ಪುಸ್ತಕದಲ್ಲಿ ನಮ್ಮ ರಾಜ್ಯಾಧ್ಯಕ್ಷರು ನಮ್ಮನ್ನ ಎಲ್ಲದ್ದು ಹೆಸರುಗಳನ್ನ ದಾಖಲೆ ಮಾಡಿ ಇಟ್ಬಿಟ್ಟು ಹೋದ್ರು. ಅವೆಲ್ಲ ಒಂದು ನಮಗೆ ಇವತ್ತು ಮಾಸದ ನೆನಪುಗಳು ಅವೆಲ್ಲ. ಖಂಡಿತ ಹೋರಾಟಗಳೆಲ್ಲ. ನಿಮ್ಮ ಇಷ್ಟು ವರ್ಷದ ಒಂದು ಹೋರಾಟವನ್ನ ಗುರುತಿಸಿ ಯಾರಾದರೂ ಕೂಡ ಸನ್ಮಾನ ಅಥವಾ ಗೌರವ, ಒಂದಿಷ್ಟು ತಮ್ಮನ್ನ ಒಂದು ಒಳ್ಳೆ ಸ್ಥಾನಮಾನವನ್ನು ಕೊಡೋ ನಿಟ್ಟಿನಲ್ಲಿ, ಹೋರಾಟಗಾರರಿಗೂ ಕೂಡ ಒಂದು ಸ್ಥಾನ ಇದೆ ಅಂತೇಳಿ ಹೇಳೋ ನಿಟ್ಟಿನಲ್ಲಿ ನಡ್ಸ್ಕೊಂಡಿದ್ದು ಉಂಟಾ? ಕೇವಲ 2 ವರ್ಷದಲ್ಲಿ ಏನು ಬೆಳಗಾವಿಯ ಹಳೆ ಮಹಾನಗರ ಪಾಲಿಕೆ ಮೇಲೆ ನಮ್ಮ ಹೆಮ್ಮೆಯ ಕನ್ನಡ ಧ್ವಜವನ್ನು ಅವತ್ತು ಆ ಪೊಲೀಸ್ ಸರ್ಪಗಾವಲಲ್ಲಿ ಎಷ್ಟೇ ಒತ್ತಡ, ಲಾಠಿ ಚಾರ್ಜ್ ಆದರೂ ಬಂದರೂ ಕೂಡ ನಾವು ಆರಿಸಿದ್ದಕ್ಕೆ ನಮ್ಮ ಸಂಘಟನೆಯ ಮುಖ್ಯ ಪದಾಧಿಕಾರಿಗಳೆಲ್ಲ ಕೆಲವರು ಸೇರಿಕೊಂಡು ಗಾಂಧಿನಗರದಲ್ಲಿ ಒಂದು ವೀರ ಕನ್ನಡಿಗ ಪ್ರಶಸ್ತಿಯನ್ನು ಕೊಟ್ಟರು. ಇವತ್ತು ಕೂಡ ನಾನು ಅದನ್ನು ಮರೆಯಲ್ಲ. ನನ್ನ ಜೀವನದ ಮೊದಲನೇ ಸನ್ಮಾನ ಅದು. ನನ್ನ ಒಂದು ಹಾರ ಅಂತ ಹಾಕ್ಸ್ಕೊಂಡಿದ್ದೆ. ಫಸ್ಟು ಮೊದಲನೇದಾಗಿ ಒಂದು ಹಾರ ಅಂತ ಹಾಕ್ಸ್ಕೊಂಡು ಒಂದು ಸನ್ಮಾನ ಅಂತ ಮಾಡಿಸ್ಕೊಂಡಿದ್ದು ಅದೇ ಅದನ್ನು ಅಷ್ಟು ಬೇಗ ಬರ್ತದೆ ಅಂತ ಅನ್ಕೊಂಡಿಲ್ಲ. ಅವತ್ತು ಆ ಹೋರಾಟನ ನೆನೆಸ್ಕೊಂಡು ಅವತ್ತು ಗುರುತಿಸಿದ್ರಲ್ಲ ಕಾರ್ಯಕರ್ತರಿಗೆ, ಅದು ಹುಮ್ಮಸ್ಸು. ಆ ಹೋರಾಟದ ಅವತ್ತಿನ ಸಭಾಪತಿಗಳು, ನಮ್ಮ ವಿಧಾನಸಭೆಯ ಸಭಾಪತಿಗಳು ಎಲ್ಲ ಬಂದು ಅವರ ಆ ಒಂದು ಸನ್ಮಾನ ಮಾಡಿದ್ರು. ಅದೊಂದು ಇವತ್ತು ಒಂದು ಚೈತನ್ಯ. ಆ ಸನ್ಮಾನ ಕಾರ್ಯಕರ್ತರು ನೆನೆಸ್ಕೊಂಡ್ರು ಆ ಹೋರಾಟಗಾರನದು, ಅದೊಂದು. ತದನಂತರ ಬೆಂಗಳೂರು ನಗರ ಕನ್ನಡ ಸಾಹಿತ್ಯ ಪರಿಷತ್ತವರು, ಅವರು ಬೆಂಗಳೂರು ನಗರ ಕನ್ನಡ ಸಾಹಿತ್ಯ ಪರಿಷತ್ತಿಂದ ಕನ್ನಡ ರತ್ನ ಪ್ರಶಸ್ತಿಯನ್ನು ಕೊಟ್ಟಿದ್ದು. ತಿರ್ಗಾ ನಮ್ಮ ರಾಜಾಜಿನಗರ ಮಹಾನಗರ ಪಾಲಿಕೆಯಿಂದ
ಪ್ರಶಸ್ತಿಗಳು ಕೊಟ್ಟಿದ್ದು. ಅಂದರೆ ಇವೆಲ್ಲ ಎಲ್ಲ ಒಂದು ಕಡೆ ನಾವು ಹೋರಾಟಗಾರರು ಗುರುತಿಸ್ತಾರೆ. ನಮ್ಮ ಕೆಲಸ ನಾವು ಮಾಡ್ತಾಯಿದ್ರೆ, ನಮ್ಮ ಹೋರಾಟ ನಾವು ಮಾಡ್ತಾಯಿದ್ರೆ ಎಲ್ಲ ಒಂದು ಕಡೆ ಒಂದು ವರ್ಗ ಗುರುತಿಸುವಂಥ ವರ್ಗ ಇದೆ, ನಾವು ಹೋರಾಟ ಮಾಡೋಣ, ಗುರುಸೇ ಇರ್ತದೆ ಅಂತ ಹೇಳಿ. ಕಾವೇರಿ ಹೋರಾಟ ಮಾಡಬೇಕಾದ್ರೆ ಕನ್ನಡಿಗರನ್ನ ರಜನಿಕಾಂತ್ ಅವರು ವಿಷ ಜಂತುಗಳು ಅಂತ ಹೇಳ್ತಾರೆ, ಹೋರಾಟಗಾರರು ಕಲ್ಲು ಹೊಡಿತಾರೆ, ಇವರು ವಿಷ ಜಂತುಗಳು ಅಂತ ಹೇಳ್ತಾರೆ. ಆ ಹೋರಾಟ ಇದೆಯಲ್ಲ, ಸೂಪರ್ ಸ್ಟಾರ್ ರಜನಿಕಾಂತ್ ಅವರ ಬಾಯಲ್ಲಿ ಕನ್ನಡ ಹೋರಾಟಗಾರರಿಗೆ ಕ್ಷಮೆ ಕೇಳಿಸುವಂಥ ಹೋರಾಟ ಇದೆಯಲ್ಲ, ಆ ಹೋರಾಟ ನಿರಂತರವಾಗಿ ಅವ್ರು ಯಾರು ಸಿನಿಮಾನ ಕುಚೇಲನ್ ಅನ್ನೋ ಒಂದು ಸಿನಿಮಾನ ಯಾವುದೇ ಕಾರಣಕ್ಕೂ ಬಿಡಬಾರ್ದು ಅಂತೇಳಿ, ಬೆಂಗಳೂರಿನ ಒಂದೇ ಒಂದು ಥಿಯೇಟ್ರಲ್ಲಿ ಬಿಡಬಾರ್ದು ಅಂತೇಳಿ 3 ದಿನ ನಾವು ಏನು ನಮ್ಮ ರಕ್ಷಣಾ ವೇದಿಕೆ ಪಡೆ ಇರ್ಬೋದು, ಕನ್ನಡ ಒಕ್ಕೂಟ ವಾಟಾಳ್ ನಾಗರಾಜ್ ಅವರ ನೇತೃತ್ವದ ಕನ್ನಡ ಒಕ್ಕೂಟ ಇರೋದು, ಎಲ್ಲ ಒಂದೊಂದು ತಂಡ ಮಾಡ್ಕೊಂಡು ಎಲ್ಲೆಲ್ಲಾಗುತ್ತೋ ಪ್ರಭಾವ ಇರುವಂಥ ಜಾಗಗಳಲ್ಲಿ ಥಿಯೇಟ್ರ್ಗಳ ಪೋಸ್ಟ್ಗಳನ್ನ ಹರಿದು ರಜನಿಕಾಂತ್ಗೆ ಬಿಸಿ ಮುಟ್ಟಿಸಿ ಕ್ಷಮಾಪಣೆ ಕೇಳಿಸುವಂಥ ಹೋರಾಟ ಇದೆಯಲ್ಲ, ಅದು ನಿಜವಾಗ್ಲೂ ಹೆಮ್ಮೆಯ ವಿಷಯ. ಅದರಲ್ಲಿ ನಾವು ಭಾಗಿಯಾಗಿದ್ವಲ್ಲ, ಅದು ಒಂದು ಹೆಮ್ಮೆಯ ವಿಷಯ. ಖಂಡಿತ. ಉದಾಹರಣೆಗೆ ಇನ್ನೊಬ್ಬ ಬಾಹುಬಲಿ ಸಿನಿಮಾದಲ್ಲಿ ನೋಡಿರ್ಬೋದು, ಕಟ್ಟಪ್ಪ ಪಾತ್ರ ಮಾಡಿದ್ವಿ, ಆತನ ಕೈಲೂ ಕೂಡ ಕ್ಷಮಾಪಣೆ ಕೇಳಿಸಿರುವಂಥದ್ದು ಇರ್ಬೋದು. ತಿರ್ಗಾ ಏನು ನೀವು ನೋಡಿರ್ಬೋದು, ಈ ಸಂಪಿಗೆ ಥಿಯೇಟ್ರ್ ಇರ್ಬೋದು, ಆಮೇಲೆ ಹಳೇದು ಒಂದು ಥಿಯೇಟ್ರ್ ಮುಚ್ಚೋಯ್ತು ಇವಾಗ, ಸಂಪಿಗೆ ಮತ್ತು ಇನ್ನೊಂದು ಯಾವುದೋ ಒಂದು ಥಿಯೇಟ್ರ್, ಸಪ್ನ ಥಿಯೇಟ್ರ್ ಇರ್ಬೋದು. ಆ ಥಿಯೇಟ್ರ್ಗಳ ಮುಂದೆ ಏನು ಅಲ್ಲಿ ಒಂದು ತಮಿಳರದ್ದು ಕೋಟೆನ ನಿರ್ಮಿಸ್ಬಿಟ್ಟಿದ್ರು. ನೀವು ನೋಡೋ ರಸ್ತೆಯಲ್ಲಿ ಹೋದರೆ ಯಾವ್ದು ನೋಡ್ರೆ ಪರಭಾಷೆ ಬ್ಯಾನರ್ಗಳು ರಜನಿಕಾಂತ್ ಹಾಕಿ, ಏನು ನಾವು ಬೆಂಗಳೂರಲ್ಲಿ ಇದೀವ ಎಲ್ಲಿದ್ದೀವ ಅಂತ ಅವತ್ತು ನಮ್ಮ ರಾಜ್ಯಾಧ್ಯಕ್ಷರಿಗೂ ಮತ್ತು ನಮ್ಮ ವಾಟಾಳ್ ನಾಗರಾಜ್ಗೆ ಅನಿಸ್ತು, ಎಲ್ಲಿದ್ದೀವಿ ಅಂತ. ದಿಢೀರ್ ಅಂತ ಹೋದ್ವಿ. ಆ ಹೋರಾಟ ನಾನು ಇವತ್ತು ನೆನಪಲ್ಲಿದೆ. ಅದು ಒಂದು ಹೋರಾಟ, ದಿಢೀರ್ ಅಂತ ಹೊರಟ್ಬಿಟ್ವಿ. ಅಲ್ಲೆಲ್ಲ ಕಾರ್ಯಕರ್ತರು ಮಾಗಡಿ ರೋಡಲ್ಲಿ ಹೋರಾಟ ಮಾಡಿದಾಗ, ಮಾಗಡಿ ರೋಡ್ ಅಲ್ಲ, ಅದು ಮಲ್ಲೇಶ್ವರಂ ಮಂತ್ರಿ ಸ್ಕ್ವೇರ್ ಅಂತ ಇವಾಗ ಏನ್ ಕರಿತೀವಿ ನಾವು, ಅಲ್ಲಿ ಥಿಯೇಟರ್ ಮುಂದೆ ಹೋಗ್ತಾ ಇದೀವಿ ನಾವು. ಆಗ್ತಾನೆ ಏನು ನೀವು ನೋಡಿರ್ಬೋದು, ಅದು ಫೋಟೋಸ್ಗಳು ಆ ಪೇಪರ್ ಎಲ್ಲ ಬಂದಿತ್ತು. ಈ ಒಂದು ಸುಮಾರು ಒಂದು ಅರ್ಧ ಕಿಲೋಮೀಟರ್ ಫುಲ್ ಆ ಸುತ್ತಮುತ್ತ ಬ್ಯಾನರ್ಗಳು, ಎಷ್ಟೆಷ್ಟು 100 ಅಡಿ ಏನ್ ತಮಿಳ ದೊಡ್ಡದಾಗಿ ನಿಲ್ಸ್ಕೊಂಡು ಎಲ್ಲಿದ್ದೀವಿ ನಾವು. ಅವತ್ತು ನಮ್ಮ ನಾಯಕರುಗಳ ಒಂದು ಕರೆ ಕೊಟ್ಟರು, ಇನ್ನು 1 ಅವರಲ್ಲಿ 1 ಗಂಟೆ ಒಳಗಡೆ ಇದೆಲ್ಲ ಬಿಚ್ಚಬೇಕು, ಇಲ್ಲ ಮುಚ್ಚಬೇಕು ಅಂತೇಳಿ ಗಡುವು ಕೊಡ್ತಾರೆ. ಇಲ್ಲ ಸುತ್ತಾಕ್ತೀವಿ ಅಂತೇಳಿ ನಿಂತ್ಕೋತೀವಿ. ಅವರು ಪೊಲೀಸರು ಅವತ್ತು ಮನವೊಲಿಸಕ್ಕೆ ಭಾಳ ಪ್ರಯತ್ನ ಮಾಡ್ತಾರೆ, ಅದು ಬಿಡಲಿಲ್ಲ. ಒಂದು ಪೋಸ್ಟ್ ಹಚ್ಚಿ ಯಾವ್ದು ತಮಿಳಲ್ಲಿ ಇತ್ತದಲ್ಲ ಹರಿದಾಕಿ ಬೆಂಕಿ ಹಚ್ಚಿದ್ವಿ. ಏನಾವಾಗ ಸಿನಿಮಾ ನಡೀತಾ ಇತ್ತು ಅವತ್ತು, ಅದು ಆ ಘಟನೆನ ಮರೆಯಲ್ಲ. ಸಿನಿಮಾ ಬಿಟ್ಬಿಡ್ತು. ಏನು ಗೊತ್ತಾ, ಸಿನಿಮಾ ಬಿಟ್ಟರೆ ಸುಮಾರು ಒಂದು 1,500-2,000 ಜನ ಅಷ್ಟು ಬರ್ಬೋದು ಸೀಟ್ ಕೆಪಾಸಿಟಿ ಇರೋಂಥ ಥಿಯೇಟ್ರಲ್ಲಿ. ಮುಂದೆ ನಿಂತಿದ್ದೀವಿ, ಸುಮಾರು ನಾವು ಒಂದು 50-60 ಜನ ಇದ್ದೀವಿ. ಏನು 1,500 ಜನ ಅಲ್ಲಿ. ಕಬಾಲಿ ಹೋರಾಟ, ಕಬಾಲಿ ಹೋರಾಟ, ಸಿನಿಮಾ ಹೆಸರು ಕಬಾಲಿ. ಏನು ಆ ಜನಸಂಖ್ಯೆ ಬರ್ತಾವ್ರು, ಏನು ನಾವು ಬರ್ರೋ ನೋಡೇ ಬಿಡೋಣ, ನಾವ ಅಂತ ನೋಡೇ ಬಿಡೋಣ ಅಂತ ಎಲ್ಲ ತೊಡೆ ತಟ್ಟು ನಿಂತ್ಕೊಂಡ್ವಿ. ಅವತ್ತು ಅಷ್ಟೇ ನಮ್ಮ ಪೊಲೀಸರು ನಾವು ಹೋದ್ವಿ, ಬರ್ರೋ ಅದೇನೇನು ಮಾಡ್ತೇವೆ, ಬರೋ ನೋಡೋಣ ನಾವ ಅಂತ ಹೇಳಿ ಹತ್ರ ಹೋದ್ವಿ. ಅಷ್ಟೊತ್ತು ಪೊಲೀಸರು ಬಂದು ಮಧ್ಯಸ್ಥಿಕೆ ಬಂದರು, ಅವ್ರಿಗೂ ಲಾಠಿ ಚಾರ್ಜ್ ಮಾಡಿಸ್ ಕಳ್ಸಿದ್ರು. ಆದರೆ ಅವತ್ತು ನಮ್ಮನ್ನ ಗೌರವಯುತವಾಗಿ ನಡೆಸ್ಕೊಂಡ್ರು. ಅದೊಂದು ಭಾಳ ಅವೆಲ್ಲ ಮಾಸದ ನೆನಪು, ಅವೆಲ್ಲ ಇನ್ನೂ ಕಣ್ಮುಂದೆ ಇದೆ ಆ ಹೋರಾಟಗಳೆಲ್ಲ. ಹೀಗೆ ಬಹಳಷ್ಟು ಹೋರಾಟಗಳು ಹೇಳ್ಕೊಂಡು ಹೋಗ್ತಾ ಇದ್ರೆ ನಿಮ್ ದಿನನಿತ್ಯ ತಿಂಗಳಿಗೆ ಏನಿಲ್ಲ 4-5 ಹೋರಾಟಗಳು. ಉದ್ಯೋಗ ಇರ್ಬೋದು, ಈ ಉದಾಹರಣೆಗೆ ನೀವು AGS ಅಲ್ಲಿ ಮತ್ತೆ ತಿರ್ಗಾ ಹೋರಾಟ ಇರ್ಬೋದು. AGS ಅಲ್ಲಿ ಬೇರೆ ರಾಜ್ಯದವರು ಮತ್ತೆ ತಗೊಳ್ತಾ ಇದ್ರು, ತಿರ್ಗಾ ಅಲ್ಲೂ ಲಾಠಿ ಚಾರ್ಜ್. ವಿಧಾನಸೌಧ ಮುಂದೆ ಯಾರು ಹೋರಾಟ ಮಾಡಬಾರ್ದು ಅಂತ ಹೇಳಿದ್ರು, ಆದ್ರೂ ಕೂಡ ನಾವು ಹೋಗಿ ವಿಧಾನಸೌಧ ಮುಂದೆ ಹೋರಾಟ ಮಾಡಿದಿರ್ಬೋದು. ಲಾಠಿ ಚಾರ್ಜ್ ಬರೀ ಹೇಳದ್ನಲ್ಲ ನಿಮ್ಗೆ, ಸುಮಾರು ಒಂದು 15 ವರ್ಷ ಬರೀ ಲಾಠಿ ಇಂಥ ಹೋರಾಟಗಳಲ್ಲೇ ಭಾಗವಹಿಸ್ಕೊಂಡ್ಬಂದು. ಥ್ಯಾಂಕ್ ಯು ಕುಮಾರ್ ಸರ್. ಬಹಳಷ್ಟು ತಮ್ಮ ಜೀವನದ ಮಾಸದ ನೆನಪುಗಳನ್ನು ನಮ್ಮ ಸ್ವಾಭಿಮಾನಿ ಕನ್ನಡಿಗನ ಒಂದು ಅಂತರಾಳ ಕಾರ್ಯಕ್ರಮದಲ್ಲಿ ಬಹಳಷ್ಟು ಹಂಚ್ಕೊಂಡಿದ್ರಿ. ಖಂಡಿತವಾಗ್ಲೂ ತಮ್ಮ ಹೋರಾಟ ಒಂದಿಷ್ಟು ನಮಗೆ ಈ ಒಂದು ಕಾರ್ಯಕ್ರಮದ ಮುಖಾಂತರ ಒಂದು ಮಾಸದ ನೆನಪು ಅಂತಲೇ ಹೇಳ್ಬೋದು ನಮ್ಮ ವೀಕ್ಷಕರಿಗೆಲ್ಲರಿಗೂ ಕೂಡ. ಕೊನೆಯದಾಗಿ ಏನನ್ನು ಹೇಳಕ್ಕೆ ಬಯಸ್ತೀರಿ? ಏನು ಇವತ್ತು ಒಬ್ಬ ಸಣ್ಣ ಕಾರ್ಯಕರ್ತನಾಗಿ ಇವತ್ತು ಶಿವರಾಮೇಗೌಡರ ಕರ್ನಾಟಕ ರಕ್ಷಣಾ ವೇದಿಕೆಯಲ್ಲಿ ರಾಜ್ಯ ಯುವ ಘಟಕ ಅಧ್ಯಕ್ಷನಾಗಿ ಬೆಳೆದಿದ್ದೀನಿ. ಅದಕ್ಕೆಲ್ಲರೂ ನಮ್ಮ ಬಡಾವಣೆಯ ಸ್ನೇಹಿತರಿರ್ಬೋದು, ಅದೇ ಮೊದಲೇ ಹೇಳಿದಾಗೆ ನಮ್ಮ ಪದಾಧಿಕಾರಿಗಳಿರ್ಬೋದು, ನಮ್ಮ ರಾಜ್ಯಾಧ್ಯಕ್ಷರಿರ್ಬೋದು, ನಮ್ಮ ಕಾರ್ಯಕರ್ತರುಗಳಿರ್ಬೋದು, ಅವರ ಒಂದು ಹುಮ್ಮಸ್ಸು, ಅವರ ಒಂದು ಪ್ರೇರಣೆ, ಅವರ ಒಂದು ಸಹಕಾರದಿಂದ ಇವತ್ತು
ನಾವೊಂದು ಮಟ್ಟಕ್ಕೆಲ್ಲ ಒಂದು ಕಡೆ ಈ ನಾಡಿಗೆ ಒಂದು ಸಣ್ಣ ಅಳಿಲು ಸೇವೆ ಮಾಡ್ತಾ ಇದ್ದೀವಿ ಅಂತ ಎಲ್ಲೋ ನಮ್ಮ ಮನಸ್ಸಿಗೆ ಒಂದು ಸ್ವಲ್ಪ ತೃಪ್ತಿ ಇದೆ. ನಮ್ಮ ಅಧ್ಯಕ್ಷರಿಗೆ, ನಮ್ಮ ಪದಾಧಿಕಾರಿಗಳಿಗೆ, ನನ್ನ ಜೊತೆ ಬೆನ್ನೆಲುಬಾಗಿ ನಿಂತಂಥವ್ರಿಗೆ, ಉರಿದುಂಬಿಸಿದವ್ರಿಗೆ, ಅವ್ರಿಗೆಲ್ಲರೂ ಈ ಮುಖಾಂತರ ನನ್ನ ನಮಸ್ಕಾರಗಳನ್ನ ಹೇಳ್ತೀನಿ. ಈ ಕಾರ್ಯಕ್ರಮದ ಬಗ್ಗೆ ಏನನ್ನ ಕೊನೆಯದಾಗಿ ಹೇಳಕ್ ಬಯಸ್ತೀರಿ? ಏನು ಈ ಕಾರ್ಯಕ್ರಮ ನಾಡಿಗೆ ದುಡಿದಂಥ ಅನೇಕ ಹೋರಾಟಗಾರರನ್ನ ಗುರುತಿಸಿ ಈ ಒಂದು ಸ್ವಾಭಿಮಾನಿ ಕನ್ನಡಿಗನ ಅಂತರಂಗ ಅಂತ ಹೇಳಿ ಸುಮಾರು ನಮ್ಮ ಹಿನ್ನೆಲೆ ಸುಮಾರು ಒಂದು 20 ವರ್ಷದ ನಮ್ಮ ಅಂತರಂಗದ ಒಂದು ಹೋರಾಟದ ನೆನಪುಗಳು, ಆಳ ಉದ್ದ ಆದಂಥ ನೆನಪುಗಳನ್ನ ತಮ್ಮ ಮುಂದೆ ಹಂಚ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಟ್ಟಂಥ ನಿಮ್ಮ ವಾಹಿನಿಗೆ ತುಂಬು ಹೃದಯದ ಧನ್ಯವಾದಗಳು. ಇದೇ ರೀತಿ ಇನ್ನೂ ಅನೇಕ ಕನ್ನಡ ಹೋರಾಟಗಾರರು ಇದ್ದಾರೆ. ಆ ಹೋರಾಟಗಾರರನ್ನ ಒಂದು ಅಂತರಾಳವನ್ನು ದಯಮಾಡಿ ನಿಮ್ಮ ಈ ವಾಹಿನಿಯಲ್ಲಿ ಪ್ರಸಾರ ಮಾಡಬೇಕು ಅಂತ ಒಂದು ವಿನಂತಿಸಿ ನಾನು ಒಂದೆರಡು ಮಾತನ್ನು ಮುಗಿಸ್ತೀನಿ.